ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಈಗೇನಾಯಿತು, ಅವರು ಅಭೇದವನ್ನು ತಿಳಿಸುವಂತಹ ವಾಕ್ಯಗಳನ್ನು ಉದಾಹರಣೆ ಮಾಡಿದರು. ಆದರೆ ಆ ಯಾವ ವಾಕ್ಯಗಳು ಕೂಡ ಅಭೇದವನ್ನು ತಿಳಿಸುವುದಿಲ್ಲ, ಭೇದವನ್ನೇ ತಿಳಿಸ್ತದ ಅಂತ ಹೇಳಿ ಆಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟು ಮುಕ್ತರಾದ ಮೇಲೂ ಕೂಡ ಭೇದ ಇದ್ದೇ ಇರ್ತದ ಅಂತ ವಾಕ್ಯವನ್ನು ಉದಾಹರಣೆ ಮಾಡಿಬಿಟ್ರು. ಮುಕ್ತರಾದ ಮೇಲೂ ಭೇದ ಅದ ಅಂದ್ರೆ ಹೆಂಗೆ ಭೇದದ ಅಂತ ಹೇಳ್ಯಾರ ಆಚಾರ್ಯರು ಅಂದ್ರೆ, ತಾರತಮ್ಯವನ್ನು ತಿಳಿಸುವಂತಹ ಶ್ರುತಿ ಅದ. ಆ ತಾರತಮ್ಯವನ್ನು ತಿಳಿಸುವಂತಹ ಶ್ರುತಿಯನ್ನು ನೋಡಿದಾಗಲ ಏನು ತಿಳಿಬೇಕು ನಾವು ಅಂದ್ರೆ, ಮುಕ್ತಿಯಲ್ಲೂ ಭೇದವಿದೆ ಎಂದು ತಿಳಿಯಬೇಕು. ಇಷ್ಟು ವಿಷಯ ಸರಿನಾ? ಅದಕ್ಕೆ ಅವರೇನಂತಾರ, ಅಲ್ಲ ಆ ವಾಕ್ಯ ಯಾವ ವಾಕ್ಯ, ನೀವು ಯಾವ ವಾಕ್ಯವನ್ನು ಮುಕ್ತಿಯಲ್ಲಿ ತಾರತಮ್ಯ ಇದೆ ಅಂದರೆ ಭೇದ ಇದೆ ಅಂತ ಹೇಳಿ ಹೊರಟಿದ್ದೀರಿ, ಆ ವಾಕ್ಯ ಸಂಸಾರದಲ್ಲಿ ಇದ್ದವರ ಮತ್ತು ತಾರತಮ್ಯವನ್ನು, ಆನಂದದ ತಾರತಮ್ಯವನ್ನು, ಭೇದವನ್ನು ಹೇಳಲಿಕ್ಕೆ ಹೊರಟದೆ ಹೊರತಾಗಿ ಮೋಕ್ಷದಲ್ಲಿದ್ದವರಿಗಲ್ಲ ಅಂತಂದ್ರವರು. ಅದಕ್ಕೆ ಆ ವಾಕ್ಯಗಳನ್ನು ಆಚಾರ ಉದಾಹರಣೆ ಮಾಡಿದ ಮೇಲೆ ಅವರೇನು ಆಕ್ಷೇಪ ಮಾಡ್ತಾರ, ಏನು ಉತ್ತರ ಕೊಡ್ತಾರ ಅಂತ ಅನ್ನೋ ಪಾಠ ಆಗ್ಬೇಕೀಗ. ನೋಡ್ರಿ, ಮುಕ್ತಾನಾಂಚ ಅಯಂ ವಿಶೇಷ ಶ್ರೀಮದಾಚಾರ್ಯ ಅಂದರು, ಇದು ಕೇವಲ ಸಂಸಾರದಲ್ಲಿ ಇದ್ದವರಿಗೆ ಏನು ತಿಳಿಬೇಡ್ರಪ್ಪ, ಮೋಕ್ಷದಲ್ಲಿ ಇದ್ದವರಿಗೂ ಈ ವಿಶೇಷ. ವಿಶೇಷ ಅಂದರೆ ತಾರತಮ್ಯ ಹಾಗೂ ಭೇದ ಎರಡೂ ಅದ. ತಾರತಮ್ಯ ಅದ ಅಂತಂದ ಮೇಲೆ ಭೇದ ಅದ ಅಂತ ಹೇಳಬೇಕಾಗ್ತದೆ. ಅದ ಯಾಕ? ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಇತಿ ವಿಶೇಷಣಾತ್. ಬೆಳಗ್ಗೆ ಇಲ್ಲಿ ನಿಂತಿತ್ತು, ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಎಂಬ ವಿಶೇಷಣಗಳು ಉಂಟು. ಇದಕ್ಕೆ ಸಾಮಾನ್ಯ ಅರ್ಥ ಏನು? ಶ್ರೋತ್ರಿಯ ಅಂತನ್ನೋ ಶಬ್ದಕ್ಕೆ ಸಾಮಾನ್ಯ ಅರ್ಥ ವೇದಾಧ್ಯಯನವನ್ನು ಮಾಡಿದವನು ಅಂತ ಅರ್ಥ. ಶ್ರೋತ್ರಿಯ ಶಬ್ದಕ್ಕೆ ಸಾಮಾನ್ಯ ಅಭಿಪ್ರಾಯ ವೇದಾಧ್ಯಯನ ಮಾಡಿದವನು ಅಂತ. ಅಕಾಮಹತ ಅಂತಂದ್ರೆ ಏನು ಅಂದ್ರೆ, ಕಾಮೋಪದ್ರವರಹಿತನಾಗಿದ್ದರೆ ಅವನನ್ನು ಅಕಾಮಹತ ಅಂತ ಕರೀತಾರೆ. ಏನು? ಅಕಾಮಹತ ಶಬ್ದದ ಅರ್ಥ ಬರ್ಕೊಳ್ರಿ, ಕಾಮೋಪದ್ರವರಹಿತ ಅಂತ ಅರ್ಥ. ಅಕಾಮಹತ ಅಂತನ್ನೋ ಶಬ್ದಕ್ಕೆ ಕಾಮೋಪದ್ರವರಹಿತ ಅಂತಂತ ಅರ್ಥ ಬರೆಸಿದ್ವಿ. ಹಂಗಂದ್ರೇನು ಅಂತ ತಿಳ್ಕೊಳ್ಳೋದಾದ್ರೆ, ಅವರು ಬಯಸಿದ್ದು ಅವರಿಗೆ ಸಿಗಲಿಲ್ಲ, ಆದ್ದರಿಂದ ಅವರಿಗೆ ಮನಸ್ಸಿಗೆ ಖೇದ ಆತು ಅನ್ನೋದು ಅಕಾಮಹತ ಶಬ್ದದ ಅರ್ಥ. ಕನ್ನಡದೊಳಗೆ ಹೇಳಿದ್ರೆ ಬರ್ಕೊಳ್ರ, ಅವರು ಬಯಸಿದ್ದು ಅವರಿಗೆ ಸಿಗಲಿಲ್ಲ, ಅದಕ್ಕೆ ಮನಸ್ಸಿಗೆ ಖೇದವಾಯಿತು ಅಂತ ಇಲ್ಲ. ಇಷ್ಟಕ್ಕೆ ಅಕಾಮಹತ ಅಂತ ಕರೀತಾರೆ. ಅಕಾಮಹತ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು? ಕಾಮೋಪದ್ರವರಹಿತ. ಕಾಮೋಪದ್ರವರಹಿತ ಅಂದ್ರೆ ಏನು? ಅವರು ಬಯಸ್ತಾರ, ಅವರೇನು ಬಯಸ್ತಾರ ಅದು ಸಿಗಂಗಿಲ್ಲ ಅಂತಾಗಿಲ್ಲ. ಅಂದ್ರೆ ವಿಧಿಮುಖದಲ್ಲಿ ಹೇಳೋದಾದ್ರೆ, ಅವರು ಬಯಸಿದ್ದೆಲ್ಲವೂ ಅವರಿಗೆ ದೊರೆಯುತ್ತದೆ, ಇಷ್ಟರ್ಥ ಇದಕ್ಕೆ ಅಕಾಮತ ಎಂಬುದಕ್ಕೆ. ಇನ್ನು ಶ್ರೋತ್ರಿಯ ಅಂತನೋ ಶಬ್ದಕ್ಕೆ ಸಾಮಾನ್ಯ ಅರ್ಥ ಬೇರೆ ಅದ. ವಿಶೇಷ ಅರ್ಥ ಏನು? ವೇದಾಧ್ಯಯನ ಮಾಡಿದ್ದರ ಫಲವನ್ನ ಪಡೆದವರು ಅಂತ ಅರ್ಥ. ವೇದಾಧ್ಯಯನ ಮಾಡಿದ್ದಕ್ಕೆ ಫಲ ಯಾವುದು ಅಂತಂದ್ರೆ ಮೋಕ್ಷವೇ ವೇದಾಧ್ಯಯನಕ್ಕೆ ಫಲವೇ ಹೊರತಾಗಿ ಏನೋ ಲೋಕದಲ್ಲಿ ಸುಖ ಸಂಪತ್ತುಗಳನ್ನು ಪಡೆಯೋದು ಮತ್ತು ವೇದಾಧ್ಯಯನದ ಫಲ ಅಂತ ತಿಳಿಬಾರದು. ಸರಿ, ಅದಕ್ಕೆ ಆಚಾರ ಅಂತಾರೆ, ಇವೆಲ್ಲ ವಿಶೇಷಣಗಳವಲ್ಲ. ಈ ವಿಶೇಷಣಗಳಿಂದ ಏನು ತಿಳಿಯಲ್ಪಡ್ತದೆ ಅಂದ್ರೆ, ಇದು ಮುಕ್ತರಾದವರಿಗೇನೇ ಎಂದು ತಿಳಿಯಲ್ಪಡ್ತದ. ಅದರಿಂದ ಅಲ್ಲಿ ಬಂದ ತಾರತಮ್ಯ ಇದು ಸಂಸಾರದಲ್ಲಿರುವಂತಹ ತಾರತಮ್ಯ ಅಲ್ಲ, ಮೋಕ್ಷದಲ್ಲಿರುವಂತಹ ತಾರತಮ್ಯವೇ ಅದ ಅಂತದ. ಹಂಗಾರೆ ಈ ಶ್ರುತಿ ಎಲ್ಲಿ ಬಂದದ, ಅದರ ಶ್ರುತಿ ಆನುಪೂರ್ವಿ ಹೆಂಗದ ಅಂತ ಒಂದು ಸರ್ತಿ ನಾವು ಉಚ್ಚಾರಣೆ ಮಾಡ್ತೀನಿ ನಿಮ್ಮ ಮುಂದೀಗ. ಯಾವ ಶ್ರುತಿಯನ್ನು ಈಗ ಇಟ್ಟುಕೊಂಡು ಚರ್ಚೆ ಮಾಡ್ಲಿಕ್ಕತ್ತಾರ ಏನಂತ, ಒಂದು ಶ್ರುತಿಯ ಆನುಪೂರ್ವಿಯನ್ನು ನಾನೀಗ ಉಚ್ಚಾರಣೆ ಮಾಡ್ತೀನಿ. ಆ ಶ್ರುತಿ ಆನುಪೂರ್ವಿ ಉಚ್ಚಾರಣೆ ಮಾಡಿದ ಮೇಲೆ ನೀವು ಏನು ತಿಳ್ಕೊಳ್ಬೇಕು? ದ್ವೈತಾದ್ವೈತ ದರ್ಶನದ ವಿಚಾರ ಹೇಗಿದೆ ಈ ಶ್ರುತಿಯ ಬಗ್ಗೆ ಅಂತ ತಿಳ್ಕೊಳ್ಬೇಕು. ಹೌದಾ? ಅಂದ್ರೆ
ಇದು ಸಂಸಾರದಲ್ಲಿದ್ದವರ ತಾರತಮ್ಯ, ಆನಂದ ತಾರತಮ್ಯವನ್ನು ಹೇಳುವ ಶ್ರುತಿ ಅಂತ ಅದ್ವೈತ ದರ್ಶನದ ವಿಚಾರ. ಇದು ಮುಕ್ತರಾದವರ ಆನಂದ ತಾರತಮ್ಯ ಹೇಳುವುದು ಎನ್ನುವುದು ದ್ವೈತ ದರ್ಶನದ ವಿಚಾರ, ತತ್ವವಾದಿಗಳ ವಿಚಾರ. ಈಗ ಎರಡು ವಿಚಾರಗಳು ಈ ವಾಕ್ಯಕ್ಕೆ ಬಂದಿರುವಾಗ ಸರಿಯಾದದ್ದು ಯಾವುದು ಅಂತ ತಿಳ್ಕೊಳ್ಳೋದು ಹೆಂಗ ಅನ್ನೋದೇ ವಿಮರ್ಶೆಗೆ ಒಳಪಡಿಸುವುದು. ಅದರಲ್ಲಿ ಇರುವಂತಹದ್ದು ಎರಡು ಕೀವರ್ಡ್ ಯಾವುದು, ಶ್ರೋತ್ರೇಯಸ್ಯ ಚ ಅಕಾಮ ಹತಸ್ಯ ಅಂತ ಅನ್ನೋದು. ಇದರ ಮೇಲೆ ಭಾರ ಹಾಕಿಕೊಂಡೇ ಇಡೀ ಮುಂದಿನ ವಾದಗಳು ಹೊರಟಾಗ ಸರಿಯಾ. ನೋಡ್ರಿ, ನಾ ಓದ್ತೀನಿ. ತೈತ್ರಿಯ ಉಪನಿಷತ್ತಿನಲ್ಲಿ ವಾಕ್ಯ ಅದ, ಪ್ರಸ್ತುತ ನಿಮ್ಮ ಪುಸ್ತಕದಲ್ಲಿ ಇಲ್ಲ. ಪ್ರಸ್ತುತ ಅಂದ್ರೆ ಈಗ ಪೇಜ್ ತೆಗೆದಿರಲ್ಲ, ಅದರೊಳಗೆ ಇಲ್ಲ, ಹಿಂದದ. ಮತ್ತೆ ಹೋಗ್ಬೇಡ್ರಿ, ಕೇಳಿಸ್ಕೊಳ್ರಿ. ಏನು ವಾಕ್ಯ ಶುರುವಾಗ್ತದ ತೈತ್ರಿಯದಲ್ಲಿ? ಸೈಷಾನಂದಸ್ಯ ಮೀಮಾಂಸಾ ಭವತಿ, ಸಾ ಏಷಾ ಆನಂದಸ್ಯ ಮೀಮಾಂಸಾ ಭವತಿ. ಇನ್ನು ಮುಂದೆ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಆನಂದದ ಮೀಮಾಂಸಾ, ಆನಂದದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಆನಂದ? ಮೋಕ್ಷದಲ್ಲಿ ಮನುಷ್ಯರಿದ್ದಾರೆ. ಮನುಷ್ಯರಿಗೆ ಎಷ್ಟು ಆನಂದ? ಮನುಷ್ಯ ಗಂಧರ್ವರಿದ್ದಾರೆ. ಮನುಷ್ಯ ಗಂಧರ್ವರಾದ ಮೇಲೆ ದೇವಗಂಧರ್ವರು, ದೇವಗಂಧರ್ವರಾದ ಮೇಲೆ ಚಿರಪಿತೃಗಳು. ಇವರೆಲ್ಲರ ಆನಂದಗಳು ಎಷ್ಟೆಷ್ಟು ಅಂತ ವಿಚಾರ ಮಾಡುತ್ತೇವೆ ಅಂತ ಪ್ರಾರಂಭವಾಗ್ತದೆ. ಅಲ್ಲಿ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ. ಒಬ್ಬ ಮನುಷ್ಯನಿಗೆ ಮುಕ್ತನಾದ ಮೇಲೆ ಇರುವಂತಹ ಆನಂದ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇಯಂ ಪೃಥಿವೀ ಸರ್ವ, ಈ ಸಂಪೂರ್ಣವಾದ ಪೃಥಿವಿ. ನೆನಪಿಟ್ಟುಕೊಳ್ರಿ, ಬರೇ ನಿಮ್ಮ ಭರತಖಂಡ, ಕರ್ನಾಟಕ ರಾಜ್ಯ ಅಥವಾ ಆಂಧ್ರ ರಾಜ್ಯ, ತಮಿಳುನಾಡು ರಾಜ್ಯ ಅಲ್ಲ, ಬರೇ ಭರತ ಅಲ್ಲ, ಭರತಖಂಡ ಅಲ್ಲ, ಸಂಪೂರ್ಣವಾದ ಸಪ್ತದ್ವೀಪಗಳಿಂದ ಕೂಡಿದ ಪೃಥ್ವಿ ಏನಿದೆಯೋ, ಅಂದರೆ ಪುರಾಣೋಕ್ತವಾದ ಕ್ರಮದಲ್ಲಿ ಸಪ್ತದ್ವೀಪವತಿ ಮಹಿ ಅಂತೇನಿದೆಯೋ ಅದರ ತುಂಬ ವಿತ್ತ, ರತ್ನಗಳು, ಮುತ್ತು, ರತ್ನ, ಬಂಗಾರ, ಬೆಳ್ಳಿ, ದುಡ್ಡನ್ನು ತುಂಬಿ ಇಟ್ಟು ಇದಿಷ್ಟು ನಿನಗೆ ಕೊಡ್ತೀವಪ್ಪ, ಇದನ್ನೊಬ್ಬನ ನೀನು ಅನುಭವಿಸು ಅಂತ ತಿಳಿದುಕೊಂಡು ಹೇಳಿದಾಗ ಅದಷ್ಟು ದುಡ್ಡು ಅನ್ನೋ ಶಬ್ದಕ್ಕೆ ತಾತ್ಪರ್ಯ ಏನು ಅಂದರೆ ಅಷ್ಟು ಸುಖ. ಹಣ ಇರ್ತದೆ, ಅಷ್ಟೆಲ್ಲ ಇದ್ದಾಗ ಅದನ್ನು ಸುಖ ಪಡಲಿಕ್ಕೆ ಆ ವ್ಯಕ್ತಿಗೆ ಎಷ್ಟು ದಿವಸ ಬೇಕು? ಮುಗಿಯೋದೇ ಇಲ್ಲ, ಅನಂತ ಕಾಲ ಅಲ್ರಿ. ಒಂದು ಧಾರವಾಡದ ತುಂಬಿದ್ದ, ಒಂದು ಬೆಂಗಳೂರು ತುಂಬಿದ್ದ, ಮೈಸೂರು ತುಂಬ ದುಡ್ಡು ಮುಗಿಸ್ಲಿಕ್ಕೇ ಇವಂಗ ಟೈಮ್ ಮುಗಿಯಂಗಿಲ್ಲ. ಅಂದಮೇಲೆ ಪೃಥ್ವಿ, ಇಡೀ ಸಂಪೂರ್ಣವಾದ ಪೃಥ್ವಿ ವಿತ್ತಪೂರ್ಣವಾಗಿತ್ತು ಅಂತಾದರೆ ಎಷ್ಟಿರ್ತದೋ, ಮುಕ್ತನಾದಾಗ ಒಬ್ಬ ಮನುಷ್ಯನಿಗೆ ಅಷ್ಟು ಆನಂದವಿರ್ತದೆ. ಮನುಷ್ಯ ಅಂದರೆ ಮನುಷ್ಯೋತ್ತಮ ಅಂತ ಅರ್ಥ ಇಲ್ಲಿ. ಮನುಷ್ಯೋತ್ತಮನಿಗೆ ಇಷ್ಟು ಆನಂದ ಇರ್ತದೆ ಅಲ್ರಿ. ಇಷ್ಟೆಲ್ಲ ನೀವು ಸಂಪತ್ತನ್ನು ಕೊಟ್ಟು ಬಿಟ್ರಿ, ಅವ ಮುದುಕಾಯ್ಬಿಟ್ಟಾನ, ಅವಂಗ ತಿಂದ್ರೆ ಜೀರ್ಣ ಆಗಂಗಿಲ್ಲ, ಡಾಕ್ಟ್ರು ಜಾಸ್ತಿ ತಿನ್ಬೇಡ ಅಂತ ಹೇಳಿಕತ್ತಾರೆ. ಆಮೇಲೆ ಅಂಥವು ಈ ದುಡ್ಡು ತೊಗೊಂಡು ಏನು ಮಾಡ್ಬೇಕಿನ್ನವ ಅಂತ ಕೇಳಿದ್ರೆ, ಯುವ ಸ್ಯಾತ್ ಸಾಧು ಯುವಾಧ್ಯಾಯಕಃ, ಅವ ಭಾರಿ ತರುಣ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ, ತರುಣನಿದ್ದಾನೆ, ದೇಹದಿಂದ ಬಲಿಷ್ಠನಿದ್ದಾನೆ, ಒಳ್ಳೆ ಆರೋಗ್ಯದಿಂದ ಇದ್ದಾನೆ. ಹಿಂಗಿದ್ದು ಅಂಥ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾದ ಪೃಥ್ವಿ ತುಂಬ ಇದನ್ನು ಸಂಪತ್ತನ್ನು ಸುರಿದು ಕೊಟ್ಟರೆ ಏನು ಸುಖ ಆಗ್ತದಲ್ಲ, ಇದು ಮನುಷ್ಯೋತ್ತಮನ ಸುಖ ಅಂತ ಚರ್ಚೆ ನಡೀತಾ ಇದೆ. ಇದು ಒಬ್ಬರದಾದರೆ ಸ ಏಕೋ ತೇಯೇ ಶತಂ ಮಾನುಷ ಆನಂದ, ಈ ಮನುಷ್ಯನ ಆನಂದ ಗುಣಿಸು 100 ಪಟ್ಟಾದಾಗ ಆಗ ಮನುಷ್ಯ ಗಂಧರ್ವರ ಆನಂದವಾಗುತ್ತದೆ. ಅಂದ್ರೆ 100 ಪಟ್ಟು ಅಂದ್ರೆ 100 ಪೃಥ್ವಿಗಳು, 100 ಪೃಥ್ವಿಗಳ ತುಂಬ ಸಂಪತ್ತು ತುಂಬಿ ಏನು ಲೆಕ್ಕ ಬಂತೇನಿಲ್ರ, 100 ಪಟ್ಟು ಒಂದು ಪೃಥ್ವಿ ಹೇಳ್ಯಾರ ಇವರು. ಈ ಒಂದು ಪೃಥ್ವಿ ಗುಣಿಸು 100 ಪಟ್ಟು ಇಂಟು 100 ಟೈಮ್ಸ್ ಅಂತಂದ್ರೆ 100 ಪೃಥ್ವಿ. ಆ 100 ಪೃಥ್ವಿ ತುಂಬ ಸಂಪತ್ತು ತುಂಬಿ ಅಧಿಕಾರ ಕೊಟ್ಟು ಎಲ್ಲ ಕೊಟ್ಟು ಇದಿಷ್ಟು ನೀನು ಅನುಭವಿಸು ಅಂದ್ರೆ ಎಷ್ಟಾಗ್ತದೋ ಅಷ್ಟಾಗ್ತದ ಅಂತಿಷ್ಟು ಹೇಳಿದ ಮೇಲೆ ಒಂದು ಶಬ್ದ ಬಂತಲ್ಲಿ. ಅಲ್ಲಿ ತನಕ ಶಬ್ದ ಬಂದಿಲ್ಲ. ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಅಂತ ಬಂತೀಗ. ಈ ನಿಮ್ಮ ಪುಸ್ತಕದಾಗಿದ್ದು ಶುರುವಾತೀಗ ಚರ್ಚಾ. ಅದಕ್ಕೆ ಅಲ್ಲಿ ತನಕ ಓದ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದೆ. ತೈತ್ರೇಯ ಉಪನಿಷತ್ತು ಯಜುರ್ವೇದ ಶಾಖೆಗೆ ಸೇರಿರುವಂತಹದ್ದು. ಕೃಷ್ಣ ಯಜುರ್ವೇದದಲ್ಲಿ ಬರುವಂತಹ ತೈತ್ರೇಯ ಶಾಖೆಯಲ್ಲಿ ಅದರಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ನಾವೆಲ್ಲ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಅನಂತ ಜನ್ಮಗಳಲ್ಲಿ ಹಾಯ್ದುಕೊಂಡು ಬಂದು ಕೋಟಿ ವರ್ಷ ತಪಸ್ಸು ಮಾಡಿ ಕಷ್ಟ ಬಿದ್ದು ವೈರಾಗ್ಯ ಬಂದು ಎಲ್ಲ ಮಾಡಿ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತೇವೆ. ಈ ಭಗವಂತನ ಸಾಕ್ಷಾತ್ಕಾರದ ಮಹತ್ವ ಸಂಪೂರ್ಣವಾದ ಲೋಕಕ್ಕೆ ಗೊತ್ತಾಗಬೇಕು ಅಂದರೆ ಅದರ ಫಲವನ್ನು ಹೇಳಬೇಕು ನೀವೀಗ. ಭಗವಂತನ ಸಾಕ್ಷಾತ್ಕಾರಕ್ಕೆ ಏನು ಫಲ ಇದೆ ಅಂತ ಹೇಳದೆ ಹೋದರೆ ಉಳಿದವರು ಯಾಕೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ?
ಶ್ರೀಮದಾಚಾರ್ಯ ಸತ್ಸಿದ್ಧಾಂತವನ್ನು ಅಧ್ಯಯನ ಮಾಡುವುದರಿಂದಾಗಿ ಮೋಕ್ಷವೇ ಆಗ್ತದೆ ಅಂತ ನೀವು ಫಲವನ್ನು ಹೇಳದೇ ಹೋದರೆ ಯಾಕೆ ಆಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ಲಿಕ್ಕೆ ಬರ್ತೀರಿ ನೀವೆಲ್ಲ? ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸ್ವರಾಧ್ಯ ನರಾಂತ ಮುಕುಂದ ಪ್ರಸಾದಾದ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಶ್ರೀಮದಾಚಾರ್ಯರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಇರಬಹುದು, ಬೃಹದಾರಣ್ಯಕ ಭಾಷ್ಯ ಇರಬಹುದು, ಛಾಂದೋಗ್ಯ ಭಾಷ್ಯ ಇರಬಹುದು, ನೀವು ಎಷ್ಟೆಷ್ಟು ಶಕ್ತಿ ಇದ್ದಷ್ಟು ಆವರ್ತನೆ ಮಾಡ್ತಾ ಇದ್ದರೆ ಮೋಕ್ಷವೇ ಫಲವಿದೆ ಅಂತ ಹೇಳಿದಾಗ ಮಾತ್ರ ನಾವು ಆಚಾರ್ಯ ಶಾಸ್ತ್ರದ ಅಧ್ಯಯನದಲ್ಲಿ ಪ್ರವೃತ್ತರಾಗ್ತೇವೆ. ಇಂತಿಪ್ಪಾಗ ಭಗವಂತನ ಅಪರೋಕ್ಷದಿಂದಾಗಿ ಅವನ ಸಾಕ್ಷಾತ್ಕಾರದಿಂದಾಗಿ ಏನು ಫಲ ಸಿಗುತ್ತೆ ಅಂತ ನೀವು ಹೇಳದೆ ಹೋಗಿಬಿಟ್ಟರೆ ಯಾರೂ ಅನಂತ ಜನ್ಮಗಳಲ್ಲೂ ಒಂದು ಜನ್ಮದಲ್ಲೂ ಪ್ರಯತ್ನ ಮಾಡುವುದಿಲ್ಲ. ಅಂದ ಮೇಲೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಫಲವೇನು ಅಂತ ಕೇಳಿದ್ದಕ್ಕೆ ಹೇಳಲಿಕ್ಕೆ ಹೊರಟಿದ್ದಾರೆ. ಏನು ಅಂತ ಕೇಳಿದ್ರೆ ಯುವಾ ಸ್ಯಾತ್ ಸಾಧು ಯುವಾ ಧ್ಯಾಯಕಃ ಆಶಿಷ್ಟಃ ದೃಢಿಷ್ಟಃ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷಾನಂದ. ಒಬ್ಬ ಮನುಷ್ಯೋತ್ತಮನ ಆನಂದ ಅಂದರೆ ಇಷ್ಟಿದೆ ಅಂತ ವಿಚಾರ ಮಾಡ್ರಿ. ನಿತ್ಯ ತರುಣನಾಗಿರುತ್ತಾನೆ, ಯಾವ ಯಾವ ದೋಷಗಳಿಲ್ಲ, ಪತ್ನಿ ಜೊತೆಗೆ ವಿರಹ ಇಲ್ಲ, ದ್ವೇಷ ಇಲ್ಲ, ನಿಯತ ಪತ್ನಿಯರಿದ್ದಾರೆ, ಸುಖವೇ ಸುಖ. ಸಂಪೂರ್ಣವಾದ ಪೃಥ್ವಿ ಅಂದರೆ ಒಂದು ಕಲ್ಪನೆಗೆ ಬರ್ತದಲ್ಲ, ಸಪ್ತದ್ವೀಪದಿಂದ ತುಂಬಿದ್ದು ಅಷ್ಟು ತುಂಬ ಸಂಪತ್ತನ್ನು ತುಂಬಿ ನಿನಗೆ ಅಧಿಕಾರ, ನೀನೇ ಒಬ್ಬನೇ ಅಧಿಕಾರಿ ಅಂತ ಕೊಟ್ಟು ಬಿಟ್ಟರೆ ಏನು ಸಾಧ್ಯ ಇದೆಯೋ ಅದೊಬ್ಬ ಮನುಷ್ಯೋತ್ತಮನ ಆನಂದ ಅಂತ ಹೇಳಿದರೆ ಇದನ್ನು ಗುಣಿಸು 100ರಷ್ಟು ಮಾಡಿದಾಗ ಬರುವ ಆನಂದ ಏನು ಅಂದರೆ ಮನುಷ್ಯ ಗಂಧರ್ವರ ಆನಂದ. ಇಷ್ಟು ಹೇಳಿ ಸುಮ್ಕೂಡ್ಲಿಲ್ಲ ಶ್ರುತಿ. ಮುಂದೇನು ಮಾಡಿತು? ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅಂದ್ಬಿಡ್ತು. ಇಲ್ಲೊಂದು ಸ್ವಲ್ಪ ಗದ್ದೆ ಹಿಡಿತು ನಮಗೆ. ಇದು ಯಾರಿಗೆ ವಿಶೇಷಣ ಅಂತ ಪ್ರಶ್ನೆ. ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅನ್ನೋ ವಿಶೇಷಣ ಯಾರಿಗೆ ಅಂದರೆ ಇಲ್ಲಿ ದ್ವೈತಾದ್ವೈತ ದರ್ಶನದ ವಿಮರ್ಶೆ ಪ್ರಾರಂಭ ಆಯಿತು. ದ್ವೈತ ದರ್ಶನದಲ್ಲಿ ಅಂದರೆ ಆಚಾರ್ಯರ ಸಿದ್ಧಾಂತದಲ್ಲಿ ಈ ಮುಕ್ತನಾದವನು ಶ್ರೋತ್ರಿಯ ಅಕಾಮಹತ ಎಂಬ ಅರ್ಥ ಮಾಡಬೇಕು. ಯಾಕ ಅಂದರೆ ಇಷ್ಟರ್ಥ ಶ್ರೀಮದಾಚಾರ್ಯ ಹೇಳಿದ ಅರ್ಥವನ್ನು ಹೇಳ್ತಿದ್ದೇನೀಗ. ಮುಕ್ತನಾದ ಅಂದರೆ ನಿಜವಾಗಲೂ ಅವನು ಶ್ರೋತ್ರಿಯನಾದ. ಯಾಕ್ರಿ ಅಂತ ಕೇಳಿದ್ರೆ ನಿಮ್ಮ ಪುಸ್ತಕ ತಗೊಳ್ರಿ, 504ನೇ ಪುಟದಲ್ಲಿ ಕೆಳಗಡೆಗೆ ಎಲ್ಲಿ ಓದ್ತಿದ್ದಿರಲ್ಲ ಒಂದು ಶ್ಲೋಕದ ಇತಿಚ ಭಾರತೆ ಅಂತ ಒಂದು ಶ್ಲೋಕದ ಪ್ರಾಪ್ತ ಶ್ರುತಿ ಫಲತ್ವಾತ್ತು ಶ್ರೋತ್ರಿಯ ಪ್ರಾಪ್ತ ಮೋಕ್ಷಿಣಃ ತಯೇವ ಚಾಪ್ತ ಕಾಮತ್ವ ತಥಾ ಕಾಮಹತಾಶ್ರುತಾ ಇತಿ ಚ ಭಾರತೆ. ಏನು ಮಾಡ್ತದೆ ಮಹಾಭಾರತ? ಪ್ರಾಪ್ತಶ್ರುತಿ ಫಲತ್ವಾತ್ತು ಶ್ರೋತ್ರಿಯಾ, ಅವನು ವೇದಾಧ್ಯಯನ ಮಾಡಿದ್ದು ಶಾಸ್ತ್ರಾಧ್ಯಯನ ಮಾಡಿದ್ದೆಲ್ಲದರ ಫಲವನ್ನು ಪಡೆದಾಗಲೇನೆ ಅವನನ್ನು ಶ್ರೋತ್ರಿಯ ಅಂತ ಕರೆಯಬೇಕು. ನ ಕೇವಲ ವೇದಾಧ್ಯಯನ ಮಾಡಿದವನು. ಯಾಕಂದ್ರೆ ಒಂದು ತಪ್ಪು ಕಲ್ಪನಾ ಬರ್ತದೆ. ಈಗ ಈ ಪ್ರಕರಣ ಮುಕ್ತಿ ಪ್ರಕರಣ ಇದ್ದದರಿಂದಾಗಿ ಶ್ರೋತ್ರಿಯ ಅಂತನ್ನುವುದು ಡಿಕ್ಷನರಿ ಮೀನಿಂಗನ್ನು ಇಟ್ಟುಕೊಂಡ್ರೆ ವೇದಾಧ್ಯಯನ ಮಾಡಿದವನು ಅಂತ ಮಾಡಿಬಿಟ್ರೆ ಲೋಕದಲ್ಲಿ ಇವತ್ತು ಎಷ್ಟು ಜನ ವೇದಾಧ್ಯಯನ ಮಾಡಿಲ್ಲ, ಹಂಗಾರೆ ಅವರೆಲ್ಲರೂ ಮುಕ್ತಿಯೋಗ್ಯರು ಅಂತ ಆಗೋದು, ಅವರೆಲ್ಲರಿಗೂ ಮುಕ್ತಿ ಸಿಗೋದು ಅಂತನೋ ಅರ್ಥ ಬಂದಿತ್ತು. ಅದಕ್ಕೆ ಹಂಗಲ್ಲ. ಯಾರು ಮುಕ್ತಿಯನ್ನು ಹೊಂದಿದ್ದಾರೋ ಅವರು ನಿಜವಾಗಿ ತಾವು ಜನ್ಮಾಂತರದಲ್ಲಿ ಮಾಡಿದ ವೇದಾಧ್ಯಯನದ ಫಲವನ್ನು ಹೊಂದಿದ್ದಾರೆ ಅಂತ ಹಿಂಗೆ ಅರ್ಥ. ಹೊರತಾಗಿ ವೇದಾಧ್ಯಯನ ಮಾಡಿದವರೆಲ್ಲ ಮುಕ್ತರಾಗಿ ಬಿಡ್ತಾರೆ ಈ ಅರ್ಥ ಅಲ್ಲ. ಯಾರು ಮುಕ್ತರಾಗಿದ್ದಾರೋ ಅವರು ತಾವು ಹಿಂದೆ ಸಂಸಾರದಲ್ಲಿದ್ದಾಗ ವೇದಾಧ್ಯಯನವನ್ನೇನು ಮಾಡಿದ್ದಾರೋ ಅದೆಲ್ಲದರ ಫಲವನ್ನು ಪಡೆದರು ಒಂದರ್ಥ. ಕೆಳಗೆ ತಯೇವಚ ಆಪ್ತಕಾಮತ್ವಾತ್, ಅವರು ಮುಕ್ತರಾದ ಮೇಲೆ ಬಯಸಿದ್ದನ್ನೆಲ್ಲ ಪಡೆದು ಬಿಟ್ಟಾರೆ. ಅದರಿಂದಲೇನೆ ಅಕಾಮಹತಾಶ್ರುತಾ, ಕಾಮೋಪದ್ರವರಹಿತರು ಅಂತ ಕರೆಸಿಕೊಳ್ತಾರ. ಇವ್ರು ಬಯಸೋಣ ಸಿಗದೆ ಇರೋಣ, ಒದ್ದಾಡ್ಕೋತ ಕೂಡೋಣ. ನಾವು ಅಂದ್ಕೊಂಡಿದ್ವಿ ಹಂಗೆ ಸಿಗ್ತದ ಹಿಂಗೆ ಸಿಗ್ತದ ಅಂತ, ಸಿಗಲಿಲ್ಲ ಅಂತ ಅನ್ಕೋತ ಕೂತ್ರಿ ಅಂದರೆ ಮೋಕ್ಷದಾಗಿಲ್ಲ, ನೀನು ಸಂಸಾರದಾಗಿದ್ದಿ ಅಂತ ಅರ್ಥ ಆಯ್ತಾ. ಅಂದರೆ ಈ ಎರಡು ವಿಶೇಷಣಗಳನ್ನು ಮಹಾಭಾರತವು ಈ ರೀತಿಯಾಗಿ ಅರ್ಥೈಸಿದ್ದರಿಂದ ಇದು ಮುಕ್ತಿಯ ಪ್ರಕರಣವೇ ಆಗಿರಬೇಕು, ಮುಕ್ತಿಯಲ್ಲಿ ಆನಂದ ತಾರತಮ್ಯವನ್ನು ಹೇಳ್ತಿರಬೇಕು ಅಂತ ಶ್ರೀಮದಾಚಾರ್ಯರು ಅಭಿಪ್ರಾಯ ಪಡುತ್ತಾರೆ. ಈಗ ಇಲ್ಲಿ ಬಂದದ್ದನ್ನು ನೋಡ್ಕೊಂಡ್ಕೊಳ್ಳಿ ಏನಾಯಿತು ಅವ್ರದ್ದು ಅಂದರೆ, ಇಷ್ಟು ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅನ್ನೋ ಶಬ್ದ ಅದ 115, 16ನೇ ಪುಟದಾಗ ಮೇಲೆ ನೋಡ್ರಿ ಅಲ್ಲಿ ಇದೆಯಾ. ಅಂದಮೇಲೆ ನಾವೇನು ಮಾಡಬೇಕು ಅಂದರೆ ಇದು ಮುಕ್ತರ ವಿಷಯ ಅಂತ ತಿಳ್ಕೊಳ್ಬೇಕು ಅಂತ ನಮ್ಮ ಆಚಾರ್ಯ ಅಭಿಪ್ರಾಯ ಹೇಳಿದರು. ಅವರೇನಂತಾರ, ಅಲ್ಲ ಹಂಗಲ್ಲ ಇಲ್ಲಿದ್ದದ್ದು ಹಂಗಲ್ವೇ ಅಲ್ಲ. ಇಲ್ಲಿ ಇದ್ದದ್ದೇನದಂದ್ರೆ ಇದು ಸಂಸಾರದಲ್ಲಿ ಇದ್ದವ್ರ ವಿಷಯದ, ಸರಿಪಾ, ಸಂಸಾರದಲ್ಲಿ ಇದ್ದವ್ರ ವಿಷಯದ ಅಂತಂತಿ ಅಂದರೆ ಇದನ್ನು ಹೊಂದಿಸಿ ತೋರಿಸಿ ನೋಡ್ಸೋಣ ಅಂತ. ಹಂಗಾರೆ ಏನಂತ ಹೊಂದಿಸ್ಬೇಕು? ಈಗ
ಅಂದ್ರೆ ಸಯೇಕೋ ಮಾನುಷ ಆನಂದ ತೇ ಶತಂ ಮಾನುಷ ಆನಂದ ಸಯೇಕೋ ಮನುಷ್ಯ ಗಂಧರ್ವಾಣಾಮಾನಂದ ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ ಅಂತ ಒಂದು ಸುನೋಣಂತ. ಇಷ್ಟೇ ರೀ ಅದು. ನೋಡ್ರಿ ಸಿಂಪಲ್ ಅದ. ಏನದ ಅಂದ್ರೆ ಮನುಷ್ಯೋತ್ತಮನಿಗಿಂತಲೂ ಮನುಷ್ಯ ಗಂಧರ್ವನಿಗೆ 100ರಷ್ಟು ಆನಂದ ಅದ ಅಂತದ. ಅವ ಸಂಸಾರದಲ್ಲಿ ಇದ್ದಾಗಲೂ ಅಷ್ಟೇ ಉತ್ತಮ ಅಧಿಕಾರಿ ಇದ್ದಾನವ. ಎಷ್ಟು ಉತ್ತಮ ಅಧಿಕಾರಿ ಇದ್ದಾನವ ಅಂದ್ರೆ, ನೀವೇನು ಮೋಕ್ಷಕ್ಕೆ ಹೋದ್ಮೇಲೆ ಅನ್ಲಿಕ್ಕತ್ತಿರಲ್ಲ, ನೀವು ಹೇಳೋ ಮೋಕ್ಷಕ್ಕೆ ಹೋದ್ಮೇಲೆ ಅವ ಸಂಸಾರದಲ್ಲಿ ಇದ್ದಾಗಲೂ ಕೂಡ ಒಬ್ಬ ಮನುಷ್ಯೋತ್ತಮನಿಗಿಂತಲೂ ಮನುಷ್ಯ ಗಂಧರ್ವನಿಗೆ 100ರಷ್ಟು ಆನಂದ ಇರ್ತದೆ. ಎಷ್ಟಿರ್ತದೆ? 100ರಷ್ಟು ಆನಂದ ಇರ್ತದೆ. ಇದು ಆನಂದ 100ರಷ್ಟು ಕರೆಕ್ಟು. ಚಿತ್ರ ಮಾತ್ರ ಬದಲಾವಣೆ. ಎಲ್ಲೆಂತ ತಿಳ್ಕೊಂಡಿರಿ ನೀವು? ಸಂಸಾರದಲ್ಲಿ ತಿಳ್ಕೊಂಡಿರಿ, ಮೋಕ್ಷದಲ್ಲಿ ತಿಳ್ಕೊಂಡಿರಿ, ಸಂಸಾರದಲ್ಲಿ ತಿಳ್ಕೊಂಡ್ರಿ. ಸಂಸಾರದಲ್ಲಿ ತಿಳ್ಕೊಳ್ರಿ, ಮುಕ್ತಿಯಲ್ಲಿ ತಿಳ್ಕೊಬೇಡ್ರಿ. ಹೌದು. ಮತ್ತು ಈ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಅಂತ ಹೆಂಗೆ ಮಾಡ್ತೀಪ? ಯಾಕಂದ್ರೆ ಈ ವಿಶೇಷಣಗಳು ಸಾರ್ಥಕ ಆಗಬೇಕಾಗಿದ್ರೆ ಮತ್ತವು ಎಲ್ಲಿ ಸಾರ್ಥಕ ಆಗ್ಬೇಕು, ಹೆಂಗಾಗ್ಬೇಕು ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾನೆ. ಹಂಗಲ್ಲ. ಇದನ್ನ 2 ವಾಕ್ಯ ಮಾಡ್ಕೊಂಡ್ಬಿಡ್ರಿ. 2 ವಾಕ್ಯ ಒಂದು ಬಿಡಿಸ್ಬಿಡ್ರಿ. ಅದನ್ನು ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ, ಒಬ್ಬ ಇದ್ದಾನೆ. ಯಾರು ಇದ್ದಾನೆ ಅಂತಂದ್ರೆ ಶ್ರೋತ್ರಿಯ, ವೇದಾಧ್ಯಯನ ಮಾಡಿದವನು. ಅಕಾಮಹತ, ಮಹಾವಿರಕ್ತನಾಗಿದ್ದಾನೆ. ಮಹಾವೈರಾಗ್ಯದಿಂದ ಕೂಡಿದ ಒಬ್ಬ ಶಾಸ್ತ್ರಜ್ಞಾನಿ ಇದ್ದಾನೆ. ಅವನಿಗೆ ಈ ಯಾವ ಮನುಷ್ಯ ಗಂಧರ್ವ ಪದವಿ, ದೇವಗಂಧರ್ವ ಪದವಿ ಅಥವಾ ಇನ್ಯಾವ ಪದವಿಗಳ ಅಪೇಕ್ಷೆಯೂ ಇಲ್ಲ. ಎಂಥ ವೈರಾಗ್ಯ ಅವನಿಗೆ ಅಂದರೆ, ಒಬ್ಬನಿದ್ದಾನೆ ಭಾರಿ ವೈರಾಗ್ಯ. ಇಂತಹ ವಿರಕ್ತನಾದ ಒಬ್ಬ ಜೀವನಿದ್ದಾನೆ, ವೇದವನ್ನು ಅಧ್ಯಯನ ಮಾಡಿದ್ದಾನೆ. ಇವನಿಗೆ ಆನಂದ ಎಷ್ಟಾಗತ್ತೆ ಅಂತ ಕೇಳಬೇಕಲ್ಲ ನಾವೀಗ. ಯಾಕಂದ್ರೆ ಅವ ವೈರಾಗ್ಯಪಟ್ಟಿದ್ದಾನೆ ಅಂದಮೇಲೆ ವೈರಾಗ್ಯದಿಂದಾಗಿ ಅವನಿಗೆ ಆನಂದ ಅಂತದೊಂದು ಬರಬೇಕಲ್ಲ. ಅದು ಎಷ್ಟು ಬರ್ತದೆ ಅಂತ ಕೇಳಿದ್ರೆ, ಒಬ್ಬ ಮನುಷ್ಯ ಗಂಧರ್ವನಿಗೆ ಎಷ್ಟು ಆನಂದ ಇರಬೇಕೋ ಅಷ್ಟು ಸಮಾನವಾದ ಆನಂದ ಅವನಿಗೆ ಉಂಟು. ಅರ್ಥ ಆಯ್ತಾ? ಯಾಕ? ಅವನು ಮನುಷ್ಯೋತ್ತಮನಾಗಿದ್ದಾನೆ. ಆದರೆ ಮನುಷ್ಯ ಗಂಧರ್ವ ಪದವಿಯಲ್ಲಿ ವೈರಾಗ್ಯ ಬೇಕಾಗಿಲ್ಲ ಅವನಿಗೆ. ಮನುಷ್ಯ ಗಂಧರ್ವ ಪದವಿ ಬೇಡಪ್ಪ, ನನಗೆ ಶಾಸ್ತ್ರ ಓದಿಬಿಟ್ಟೀನಿ, ಏನು ಮಾಡಬೇಕು ತಗೊಂಡದನ್ನೆಲ್ಲ ಅಂತ ಮಹಾವಿರಕ್ತನಾಗಿ ಕೂತಿದ್ದಾನೆ. ಇಂಥವನಿಗೆ ಏನು ಫಲ ಆಗ್ತದೆ ಅಂತ ಕೇಳಿದರೆ, ಮನುಷ್ಯ ಗಂಧರ್ವನಿಗೆ ಸಮಾನವಾದ ಆನಂದ ಅವನಿಗಾಗುತ್ತದೆ ಎಂದು ಹೇಳಲು ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಎಂದು ಹೊರಟಿದೆ. ಹೊರತಾಗಿ ಇವ ಮುಕ್ತನಾದವನು ಅಂತ ಹೇಳಿ ಹೊರಟದ್ದಲ್ಲ. ಹಂಗಾರೆ ಏನು ಮಾಡ್ಬೇಕು? ಈಗ ರೇಸ್ ಒಳಗೆ ಇಬ್ಬರಿದ್ದಾರೆ. ರೇಸ್ ಒಳಗೆ ಯಾರಿದ್ದಾರೆ? ಇಬ್ಬರಿದ್ದಾರೆ. ಒಬ್ಬ ಮನುಷ್ಯೋತ್ತಮ ಇದ್ದಾನೆ, ಇನ್ನೊಬ್ಬ ವಿರಕ್ತನಾದ ವ್ಯಕ್ತಿ ಇದ್ದಾನೆ. ಇವ ಎಷ್ಟು ವಿರಕ್ತನಿದ್ದಾನೆ ಅಂದ್ರೆ, ಈ ಮನುಷ್ಯೋತ್ತಮನ ಮೇಲಿರುವ ಮನುಷ್ಯ ಗಂಧರ್ವನ ಪದವಿಯನ್ನು ಅವನು ಅಪೇಕ್ಷೆ ಪಡ್ತಿಲ್ಲ. ಆದರೆ ಒಳ್ಳೆ ಸಾಧನೆ ಮಾಡಿಕೊಂಡಿದ್ದಾನೆ, ವಿರಕ್ತನಾಗಿದ್ದಾನೆ. ಇಂತಹ ಸಾಧನೆ ಹಾಗೂ ಇಂತಹ ವಿರಕ್ತನಾದ ವ್ಯಕ್ತಿಗೆ ಏನಾದರೂ ಒಂದು ಸುಖ ಬರಬೇಕಲ್ಲ ಅಂತಂದ್ರೆ ಅವನಿಗೆ ಯಾವ ಸುಖ ಸಿಗುತ್ತದೆ ಅಂದರೆ, ಮನುಷ್ಯ ಗಂಧರ್ವನಿಗೆ ಎಷ್ಟು ಸುಖ ಇದೆಯಲ್ಲ ಅಷ್ಟು ಸುಖ ಈ ವಿರಕ್ತನಿಗೆ ಸಿಗುತ್ತದೆ ಅಂತ ಹೇಳಲಿಕ್ಕೆ ಹೊರಟದ ಈ ವಾಕ್ಯ ಅಂತ ತಿಳಿಸಿದ್ದಾರೆ. ಕಲ್ಪನಾ ಬಂತ ಹೇಳಿದ್ದು ಚಿತ್ರ ತೆಕ್ಕೊಂಡ್ರಿ ಅಂದ್ರೆ ಲಘು ಬರ್ತದೆ, ಕಲ್ಪನಾ ಬರ್ತದೆ. ಹೆಂಗೆ ಚಿತ್ರ ತೆಗಿಬೇಕು? ಮನುಷ್ಯೋತ್ತಮ ಅಂತ ಮೊದಲು ಬರ್ಕೋಬೇಕು. ಮನುಷ್ಯೋತ್ತಮರಿಂದ 2 ಬಾಣದ ಗುರುತು ಹೋಗ್ಬೇಕು, 2 ಕಡೆ ಹೋಗ್ಬೇಕು. ಹಿಂಗೆ 2 ವೇ. ಬರ್ಕೊಡ್ರಿ. ಒಂದು ಬಲಕ್ಕೆ, ಒಂದು ಎಡಕ್ಕೆ. ಎಸ್, ಒಂದು ಬಲಕ್ಕೆ, ಒಂದು ಎಡಕ್ಕೆ. ಕರೆಕ್ಟ್. ಆ ಬಲಕಿನ ನಿಟ್ಟೊಳಗೆ ಮನುಷ್ಯ ಗಂಧರ್ವರೊಂದು ಬರ್ಕೊಳ್ರಿ. ಬಲಕಿನ ನಿಟ್ಟೊಳಗೆ ಮನುಷ್ಯ ಗಂಧರ್ವರೊಂದು ಬರ್ಕೊಡ್ರಿ. ಎಲ್ಲೋ ಒಂದು ಕಡೆ ಬರ್ಕೊಡ್ರಿ, ನಡೀತದೆ. ಏನು 2 ಕಡೆನೂ ಅಷ್ಟೇ ಮನುಷ್ಯ ಗಂಧರ್ವರು. ಇನ್ನೊಂದು ಕಡೆಗೆ ವಿರಕ್ತ ಅಂತ ಬರ್ಕೊಳ್ರಿ. ಆಯ್ತಾ? ಆ ಬಾಣದ ಗುರುತು ಹಾಕೊಂಡಿದ್ರಲ್ಲ, ಅದರ ಬಾಜುಕ್ ಒಂದು ಸಣ್ಣ ಗೆರಿ ಹಾಕಿ 100 ಒಂದು ಬರ್ಕೊಂಡ್ಬಿಡ್ರಿ, ಸಾಕಷ್ಟ. ಮ್ಯಾಲೆ ಮನುಷ್ಯ ಗಂಧರ್ವರ ಮ್ಯಾಲೆ ಅವೆರಡು ನಡುವೆ ಒಂದು ಯಾರೋ ಮಾರ್ಕ್ ಬಂದದಲ್ಲ, ಅದ್ರ ಬಾಜುಕ 2 ಮೀಸಿಗಿರಿ ಹಾಕೊಂಡ ಮೇಲೆ ಒಂದ್ ಕಡೆಗೆ ಮನುಷ್ಯ ಗಂಧರ್ವರು ಒಂದು ಬರ್ಕೊಂಡಿದ್ದೀರಿ, ಇನ್ನೊಂದ್ ಕಡೆಗೆ ವಿರಕ್ತಾನ್ ಬರ್ಕೊಂಡಿರಿ. ಹಿಂಗೆ ಹಾಕೊಂಡಾಗ ಇಲ್ಲಿ ಏನು ಸ್ಪೇಸ್ ಅದ ನೋಡ್ರಿ, ಇಲ್ಲಿ ಸ್ಪೇಸು. ಈ ಸ್ಪೇಸಿಗೆ 2 ಕಡೆಗೂ 100 ಬರ್ಕೊಂಡ್ಬಿಟ್ರಿ ಅಷ್ಟೇ. 100 ಬರ್ಕೊಂಡ್ಬಿಟ್ರಿ ಸರಿ ಹೋಗ್ತದೆ. 2 ಕಡೆ ಬರ್ಕೊಂಡು ಸರಿ ಹೋಗ್ತದೆ. ಈಗ ಶ್ರುತ್ಯರ್ಥವನ್ನು ಹೇಳ್ತೀನಿ ನೋಡ್ರಿ. ಏನಂತದ ಶ್ರುತ್ಯರ್ಥ? ಸಂಸಾರದಲ್ಲಿ ಇದ್ದಾನ ಮನುಷ್ಯೋತ್ತಮ. ಆ ಮನುಷ್ಯೋತ್ತಮನಿಗಿಂತಲೂ ಮನುಷ್ಯ ಗಂಧರ್ವ ಎಷ್ಟು ಉತ್ತಮನಿದ್ದಾನ? 100ರಷ್ಟು ಉತ್ತಮನಿದ್ದಾನ. ಅಷ್ಟವನಿಗೆ ಆನಂದ ಅದಿಗಳಾಗ್ಲಿಕ್ಕತ್ತಾವ. ಈಗ ಇನ್ನೊಬ್ಬ ಇದ್ದಾನ. ಯಾರವ ಅಂದ್ರೆ ವಿರಕ್ತನಾದವನೊಬ್ರು ಇದ್ದಾನ. ಆ ವಿರಕ್ತನಾದವನು
ಮನುಷ್ಯೋತ್ತಮನ ಸ್ಥಳದಲ್ಲೇ ಇದ್ದವನು ಅಂತ ಇಟ್ಟುಕೊಳ್ರಿ. ಅವನೇನಿದ್ದಾನೆ ವಿರಕ್ತನಾದವನು, ಆ ವಿರಕ್ತನಾದವನು ಈ ಮನುಷ್ಯ ಗಂಧರ್ವನ ಪದವಿಯನ್ನು ಅಪೇಕ್ಷಾ ಮಾಡಲಿಲ್ಲ. ಗೊತ್ತಾಯ್ತಾ ಈಗೇನಂತ ಹೇಳಿ? ಮನುಷ್ಯ ಗಂಧರ್ವ ಪದವಿ ಅಪೇಕ್ಷಾ ಮಾಡಲಿಲ್ಲ. ಆದರೆ ಅವನ ವೈರಾಗ್ಯ, ಅವನ ಸಾಧನೆ ಎಲ್ಲ ಇದ್ದದ್ದಕ್ಕೆ ಅವನಿಗೆ ಸುಖ ಆಗ್ಬೇಕಲ್ಲ. ಎಷ್ಟು ಸುಖ ಆಗ್ತದ ಅಂದ್ರೆ ಮನುಷ್ಯ ಗಂಧರ್ವನಿಗೆ ಎಷ್ಟು ಸುಖ ಆಗ್ತದೋ ಅಷ್ಟೇ ಸುಖವು ಅವನಿಗೆ ಆಗುತ್ತದೆ. ಇದನ್ನು ತಿಳಿಸ್ಲಿಕ್ಕೆ ಹೊರಟದ. ಆ ವಿರಕ್ತನ ಕೆಳಗೆ ಬರ್ಕೊಳ್ರಿ. ಈಗ ವಿರಕ್ತನ ಕೆಳಗೆ ಏನು ಬರ್ಕೋಬೇಕು? ಶ್ರೋತ್ರಿಯಸ್ಯ ಚ ಅಕಾಮ ಹತಸ್ಯ ಅಂತ ಬರ್ಕೊಳ್ರಿ. ಅದ್ವೈತ ದರ್ಶನದ ಪ್ರಕಾರ ಅರ್ಥ ಏನಾಯಿತು ಅಂತ ಕೇಳಿದ್ರೆ, ಶ್ರೋತ್ರಿಯಸ್ಯ ಚಾಕಾಮ ಹತಸ್ಯ ಅಂತನ್ನುವುದು ಇದು ಮುಕ್ತರಿಗೆ ವಿಶೇಷಣ ಅಲ್ಲ. ಇದು ಒಬ್ಬ ಪ್ರತ್ಯೇಕ ಜೀವಿ ಇದ್ದಾನೆ, ಅವ ಮನುಷ್ಯೋತ್ತಮನಂತೆ ಇದ್ದಾನೆ. ಅವ ಮನುಷ್ಯೋತ್ತಮ ಒಬ್ಬವ, ಇವೊಬ್ಬವ ಇದ್ದಾನೆ. ಮನುಷ್ಯೋತ್ತಮನಿಗಿಂತಲೂ ಸುಖ ಜಾಸ್ತಿ ಆಗೋದು ಮನುಷ್ಯ ಗಂಧರ್ವನಿಗಾದರೆ, ಈ ವಿರಕ್ತನಾದವನಿಗೆ ಅವನಿಗೆ ಎಷ್ಟು ಸುಖ ಆಗಬೇಕಪ್ಪ ಅಂತಂದ್ರೆ ಮನುಷ್ಯ ಗಂಧರ್ವನಷ್ಟೇ ಸುಖ ಆಗಬೇಕು. ಯಾಕೆ? ವಿರಕ್ತವ, ಅವ ಭಯಂಕರ ವಿರಕ್ತಿದ್ದಾನವ ಅಂದಮೇಲೆ ಅಲ್ಲಿ ಪ್ರಶ್ನೆ ಬರ್ತದೆ, ಅಲ್ರಿ ಮತ್ತು ಅವನು ವಿರಕ್ತನೇ ಅಂತ ಅನ್ಲಿಕತ್ತೀರಿ ಅಂತಂದ ಮೇಲೆ ಅವಂಗ ಸುಖದ ಯಾಕಪ್ಪ? ಮತ್ತು ವಿರಕ್ತನೇ ಇದ್ದಾನ ಅಂತಂದ್ಮೇಲೆ ವಿರಕ್ತಿ ಸುಖ ಯಾಕಬೇಕು? ಬೇಡ ಬೇಡ. ವೈರಾಗ್ಯ ಇದ್ದೊತ್ತಿನೊಳಗೆ ಈಗ ಮುಕ್ತಿಗೆ ಹೋದ್ಮೇಲೆ ಸುಖ ಆಗ್ತದೆ ಅಂದ್ರೆ ಬೇರೆ ಅರ್ಥ ಇತ್ತು. ಮತ್ತೆ ಯಾಕಂದ್ರೆ ಅಲ್ಲಿ ಮುಕ್ತಿಗೆ ಹೋದ್ಮೇಲೆ ದಾರಿ ಇಲ್ಲ ಸುಖ ಆಗ್ತದಂತ. ಈ ಸಂಸಾರದಲ್ಲೇ ಇದ್ದಾಗ ಅಧಿಕ ಸುಖ ಆಗ್ತದ ಅಂತ ಅನ್ನೋದು ಹೆಂಗೆ ಬಂತು ಅಂತಂದ್ರೆ ಅದಕ್ಕೆ ಮತ್ತೆ ಉತ್ತರ ಒಂದು ಹೊಸ ಕಲ್ಪನಾ. ಅವ್ರು ಮತ್ತೆ ಏನಿಲ್ಲ, ಅವನು ವಿರಕ್ತನಾದದ್ದು ಯಾವ ವಿಷಯದಲ್ಲಿ ಅಂದರೆ ನನಗೆ ಮನುಷ್ಯ ಗಂಧರ್ವ ಪದವಿ ಬೇಡ ಅಂತ ಇಷ್ಟೇ ವಿರಕ್ತನಾಗಿದ್ದಾನೆ. ದೇವಗಂಧರ್ವ ಪದವಿ ಸಿಕ್ಕರೆ ಸಿಗಲಿ ಅಂತ ಅಪೇಕ್ಷೆ ಇಟ್ಕೊಂಡ ಅಂತವ. ಅವೇನು ಮಾಡ್ಯಾನ, ಸಿಗೋದಾದ್ರೆ MLA ಯಾಕೆ ಆಗಬೇಕು, MP ಆಗೋಣ ಅಂತ ಅಂದ್ಬಿಟ್ಟವ. ನಾನು ನಿಂತಿದ್ದೇನೆ, ನನಗೇನು ಎಲೆಕ್ಷನ್ನು ಹೀಗೆಲ್ಲ ಏನು ಬೇಕಾಗಿಲ್ಲ. ನನಗೆ ನಿಮ್ಮ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ, ನನಗೇನು ಟಿಕೆಟ್ ಏನು ಬೇಕಾಗಿಲ್ಲ, ನಾವೇಟ್ ಮಾಡಿಬಿಡ್ರಿ ಎಂದಂತಾವ ಪುಣ್ಯಾತ್ಮ. ಹಂಗದ ಈಗ ಲೆಕ್ಕ. ಅದಕ್ಕಂದ್ರು ಅದರ ಅಪೇಕ್ಷೆ ಇರ್ತದೆ. ಅದರ ಅಪೇಕ್ಷೆ ಇದ್ದರಿಂದ ಅವ್ನು ಹಂಗೆ ಸಿಗ್ತದೆ. ಎಷ್ಟು ಕಲ್ಪನಾಗಳು ಶ್ರೀಮದಾಚಾರ್ಯ ಅಂತಾರೆ. ಎಷ್ಟು ಕಲ್ಪನಾ ಮಾಡ್ಲಿಕ್ಕತ್ತೀರಿ? ಒಂದು ವಾಕ್ಯ ಇದ್ದದ್ದನ್ನು ಒಡೆದು 2 ವಾಕ್ಯ ಮಾಡಿ, ಅವ ಪಾರ್ಟಿ ವತಿಯಿಂದ ಟಿಕೆಟ್ ತೊಗೊಂಡು ಎಲೆಕ್ಷನ್ ನಿಂತವ ಒಬ್ಬವ, ಎಲೆಕ್ಷನ್ನಿಗೆ ಪಾರ್ಟಿ ವತಿಯಿಂದ ಟಿಕೆಟ್ ತೊಗೊಳ್ಳಾರ್ದ ನಿಂತು ದುಡ್ದವ ಒಬ್ಬವ, ಅವನಿಗೆ MLA ಟಿಕೆಟ್ ಕೊಡ್ತೀವೋ ಬೇಡ ಅಂದ, ಮತ್ತು ಇಷ್ಟು ಪಾರ್ಟಿ ಸಲುವಾಗಿ ಸೇವಾ ಮಾಡ್ಲಿಕ್ಕೆ ನಿನಗೇನು ಕೊಡಬೇಕು ಅಂತಂದ್ರೆ, ಕೊಡೋದಾದ್ರೆ ರಾಜ್ಯಸಭೆಗೆ ಒಮ್ಮೆ ಅಲ್ಲೇ ಕರೆದು ಬಿಡ್ರಿ ನನಗೆ ಅಂತ ಹೇಳ್ಬಿಟ್ಟವ. ಅಂಥವ್ಗೆ ಎಷ್ಟು ಸುಖ ಬರ್ತದಪ್ಪ ಅಂತ ಕೇಳಿ MLA ಟಿಕೆಟ್ ಆದವ್ಗೆ ಎಷ್ಟು ಸುಖ ಇರ್ತದೆ ಅಷ್ಟು ಸುಖ ಇರ್ತದ ಅಂತ ಹೇಳಿದಂಗೆ ಆಯ್ತು. ಈಗ ನಿಮ್ಮದು ಗೊತ್ತಾಯ್ತಾ? ಅಂದ್ರೆ ಆಚಾರ ಅಂತಾರೆ, ಎಷ್ಟು ಗದ್ದಲ ಹಾಕ್ತೀರಿ ಎಲ್ಲ. ಛೈ ಹೋಗಿ ಆಯ್ತು, ಇದು ಹಿಂಗೋ ಹೊಂದ್ಸೀರಿ ಅಂತ ಇಟ್ಕೋಣಂತ ಒಪ್ಕೋಣ. ಸುಮ್ಮನೆ ಇದು ಮತ್ತೆ ಇದನ್ನು ಹೆಚ್ಚು ಎಳೆಯೋದು ಬೇಡ, ಸದ್ಯಕ್ಕೆ ಇಷ್ಟಿಟ್ಟು ಮುಂದೆ ಹೋಗೋಣಂತ. ಏನು ಹೌದು, ಈಗ ಸಂಸಾರದಲ್ಲಿ ಇದ್ದವರು ಅಂತ ಅನ್ನೋ ಕಾಲಕ್ಕೆ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಅಂತ ಅನ್ನೋ ವಿಶೇಷಣ ಅದ. ಈ ವಿಶೇಷಣ ಯಾವಾಗ ಕೊಡ್ತಾರೆ ಗೊತ್ತೇನು ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ವಿಶೇಷಣ ಯಾವಾಗ ಕೊಡಬೇಕು ಅಂದರೆ ಇನ್ನೊಬ್ಬರಿಂದ ಇವರು ಬೇರೆಯಾದವರು ಅಂತ ತಿಳಿಸ್ಲಿಕ್ಕೆ ವಿಶೇಷಣ ಕೊಡಬೇಕು. ಸರಿನಾ? ಈಗ ಪರಶುರಾಮ ಅಂತಂದ್ವಿ. ಪರಶುರಾಮ ಅಂತಂದಾಗ ಪರಶು ಎಂಬ ವಿಶೇಷಣವನ್ನು ಯಾಕೆ ಕೊಟ್ಟದ್ದು? ಸೀತಾಪತಿಯಾದ ರಾಮನಿಗಿಂತ ಇವ ಭಿನ್ನನಾಗಿದ್ದಾನೆ ಅಂತ ತಿಳಿಸಲಿಕ್ಕೆ. ಹೌದೋ ಇಲ್ಲೋ? ಇತರ ವ್ಯಾವರ್ತಕ ಏನು ಕರೀತಾರೆ ವಿಶೇಷಣವನ್ನ? ಇತರ ವ್ಯಾವರ್ತಕ, ಬೇರೆಯವರಿಂದ ಇವ ಅಂದರೆ ಇವ ವಿಲಕ್ಷಣ, ಭಿನ್ನ ಅಂತ ತಿಳಿಸ್ಲಿಕ್ಕೆ ಕೊಟ್ಟಿರ್ತಾರೆ. ಹಾಗಾದರೆ ಈ ಮಾತು ಎಲ್ಲಿ ತನಕ ಹೋಗ್ತದ? ಬ್ರಹ್ಮನವರೆಗೂ ಹೋಗ್ತದೆ. ಇದು ಬರೀ ಅಲ್ಲಿಗೆ ನಿಲ್ಲೋದಿಲ್ಲ. ತೇ ಶತಂ ಪ್ರಜಾಪತಿರಾನಂದಾ ಸ ಏಕೋ ಬ್ರಹ್ಮಣ ಆನಂದ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ ಅಂತದ. ಬ್ರಹ್ಮನಿಗೂ ಇದನ್ನು ಹೇಳಿಬಿಟ್ರಿ ಅಂತ ಇಟ್ಕೊಳ್ರಿ. ಅದೇ ಪೇಜ್ನಾಗ 116ನೇ ಪೇಜ್ನಾಗ ಕೊನೆಗೆ ಬರ್ತದೆ ತೆಳಗ. ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ ಅಂತದ 117 ನೋಡ್ರಿ. ಬೇಸಾರ ಪ್ರಜಾಪತಿ ಆದ್ಮೇಲೆ ನೋಡ್ರಿ ಮೇಲೆ ಬರ್ಕೊಂಡ್ರಿ ನೀವು ಮೊನ್ನೆ ಅವಾಗ. ಅಲ್ಲಿ ಬ್ರಹ್ಮದೇವರಿಗೂ ಕೂಡ ಶ್ರೋತ್ರಿಯಸ್ಯ ಚಾಕಾಮಃ ತಸ್ಯ ಅಂತ ವಿಶೇಷಣ ಅದ. ಈಗ ಹೆಂಗೆ ಹೇಳ್ಬೇಕು ಇದನ್ನು ನೀವೀಗ? ಅಲ್ಲಿ ವಿಶೇಷವನ್ನು ಬ್ರಹ್ಮ ಪದವಿಗಿಂತಲೂ ಉತ್ತಮವಾದ ಪದವಿ ಒಂದದ, ಅದಕ್ಕೆ ಅಪೇಕ್ಷಾ ಮಾಡವ ಇದ್ದಾನ, ವಿರಕ್ತನಾದವ ಇದ್ದಾನ, ಅವನಿಗೆ ಬ್ರಹ್ಮ ಪದವಿಗೆ ಸಮಾನವಾದ ಆನಂದ ಸಿಗ್ತದೆ ಅಂತ ಅರ್ಥ ಮಾಡ್ತೀರಾ? ಹೆಂಗೆ ಅರ್ಥ ಮಾಡೋರು? ಈಗ ನೀವು ಮನುಷ್ಯ ಗಂಧರ್ವ ಪದವಿಯನ್ನು ಅಪೇಕ್ಷಾ ಮಾಡೋದಿಲ್ಲ, ಅವ ಮನುಷ್ಯೋತ್ತಮನಾಗಿದ್ದಾನೆ, ಅಧಿಕ ಪದವಿಯನ್ನು ಅಪೇಕ್ಷಾ ಮಾಡ್ತಾನೆ, ಅದಕ್ಕೆ ಅವನು ಮನುಷ್ಯ ಗಂಧರ್ವರ ಆನಂದ ಸಿಗುತ್ತದೆ ಅಂತ ನೀವು ಅನ್ನೋದಾದರೆ, ಬ್ರಹ್ಮ ಪದವಿಯಲ್ಲಿ ಒಬ್ಬನಿದ್ದಾನೆ ಈಗಾಗಲೇ, ಅವನಲ್ಲ ಈ ಪಕ್ಕದಲ್ಲಿದ್ದವನು ಬ್ರಹ್ಮ ಪದವಿ ಅಪೇಕ್ಷಾ ಮಾಡಂಗಿಲ್ಲ, ತದುತ್ತರ ಪದವಿಯನ್ನು ಅಪೇಕ್ಷಾ ಮಾಡ್ತಾನೆ, ಅವನಿಗೇನು ಆನಂದ ಸಿಗುತ್ತದೆ ಅಂತ ಕೇಳಿದರೆ ಬ್ರಹ್ಮ ಸಮಾನವಾದ ಆನಂದ ಸಿಗ್ತದೆ ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದ? ಯಾಕಂದ್ರೆ ತದುತ್ತರ ಪದವಿನೇ ಇಲ್ಲ. ಎಲ್ಲಿ ಬರ್ಬೇಕು ತದುತ್ತರವಾದ ಪದವಿ? ಮುಂದಿನ ಪದವಿ ಇಲ್ಲೇ ಇಲ್ಲ. ಒಂದು
ಎರಡನೇದ್ದು ಸಂಸಾರದಲ್ಲಿ ಇದ್ದವರು ಅಂತ ಹೇಳಿದ ಮೇಲೆ ಆ ಶಬ್ದಕ್ಕೆ ಅರ್ಥ ಏನು ಬರ್ತದೆ ಅಂದ್ರೆ ಶ್ರೋತ್ರಿಯ ಅಂದ್ರೆ ವೇದಾಧ್ಯಯನ ಮಾಡಿದವನು ಅಂತ ಅರ್ಥ ಬಂತು. ಇಲ್ಲಿ ಯಾರ್ಯಾರು ಬಂದಾರ ಇವರು ಯಾರಾದರೂ ಒಬ್ಬರು ವೇದಾಧ್ಯಯನ ಮಾಡದೇ ಇದ್ದವರು ಇದ್ದಾರ? ಇಷ್ಟು ಮಂದಿ ಹೇಳಿಕತ್ತೀವಲ್ಲ ಈಗ ನೀವು, ಯಾರನ್ನು ಹೇಳಿಕತ್ತೀವಿ? ರುದ್ರದೇವರನ್ನು ಹೇಳಿಕತ್ತೀವಿ, ಮತ್ತೊಬ್ಬರನ್ನು ಹೇಳ್ತೀವಿ, ಎಲ್ಲರನ್ನು ಹೇಳಿಕತ್ತೀವಿ. ಅವರು ಎಲ್ಲರೂ ಕೂಡ ವೇದಾಧ್ಯಯನ ಮಾಡಿದವರೇ ಇದ್ದದರಿಂದಾಗಿ ಈ ವಿಶೇಷಣ ಕೊಟ್ಟಾಗ ಏನಾಗಬೇಕು? ಸಾರ್ಥಕ ಆಗಬೇಕು. ವೇದಾಧ್ಯಯನ ಮಾಡದೇ ಇದ್ದ ಬ್ರಹ್ಮದೇವರು ಕೆಲವರು ಇದ್ದಾರೆ, ವೇದಾಧ್ಯಯನ ಮಾಡಿದ ಬ್ರಹ್ಮದೇವರು ಕೆಲವರು ಇದ್ದಾರೆ ಅಂತ ಆಗ್ಬೇಕು. ಹಂಗಾರೆ ಹೆಂಗೆ ಹುಚ್ಚರಂಗೆ ಮಾತಾಡ್ತೀರಿ ನೋಡ್ರಿ. ಭಾಷೆ ತಗೊಳ್ರಿ, ಚಂದೋಗಿ ತಗೊಳ್ರಿ. ಬೃಹದಾರಣ್ಯಕ ಆಚಾರ ಅಂತಾರ 504ನೇ ಪೇಜು, ನಹಿ ಬ್ರಹ್ಮಾದೀನಾಂ ಅನಧಿಗತ ಶ್ರುತಿತ್ವಂ ಕೇಶಾಂಚಿದಸ್ತಿ. ಬ್ರಹ್ಮಾದಿಗಳಲ್ಲಿ ಕೆಲವರಿಗೆ ವೇದಾಧ್ಯಯನ ಮಾಡದೇ ಇರುವಿಕೆ ಅಂತದ, ಕೆಲವರಿಗೆ ವೇದಾಧ್ಯಯನ ಮಾಡಿದ್ದು ಅಂತದ. ಯಾಕೆ ಹಂಗೆ ವಿಶೇಷ ಕೊಟ್ಟ ನೋಡ್ರಿ. ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ, ವೇದಾಧ್ಯಯನ ಮಾಡಿದ ಕಾಮೋಪದ್ರವರಹಿತರಾದ ಬ್ರಹ್ಮ ಅಂತಲಿಗೆ ತರ ವಿಶೇಷಣವನ್ನ. ಹಂಗಂದ್ರೆ ಏನರ್ಥ? ಅದು ತಪ್ಪಾಗಿ ಹೇಳಬಾರ್ದು. ಕಲ್ಪನಾವಂತ ಹೇಳಿದ್ದು ಬ್ರಹ್ಮಾದಿ ದೇವತೆಗಳಲ್ಲಿ ಒಬ್ಬರು ವೇದಾಧ್ಯಯನ ಮಾಡದೇ ಇದ್ದವರಿದ್ದಾರೆ, ಒಬ್ಬರು ವೇದಾಧ್ಯಯನ ಮಾಡಿದವರಿದ್ದಾರೆ. ಅದಕ್ಕೆ ಆ ವೇದಾಧ್ಯಯನ ಮಾಡಿದ ಬ್ರಹ್ಮ ಪದವಿಗೆ ಬಂದವರನ್ನು ಕುರಿತು ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅಂತ ಹೇಳಿಕತ್ತದ ಅಂತಂದ್ರೆ ಮೂರ್ಖರ ವ್ಯವಸ್ಥಾ. ಬ್ರಹ್ಮ ಪದವಿಗೆ ಬಂದವರೆಲ್ಲರೂ ವೇದಾಧ್ಯಯನ ಮಾಡಿದವರೇ ಆಗಿರ್ತಾರೆ ಹೊರತಾಗಿ ಕೆಲವರಾಗ್ಯಾರ ಕೆಲವರಾಗಿಲ್ಲ ಅಂತ ಹೇಳಿ ಬರುವುದಿಲ್ಲ. ಈಗ ನೋಡ್ರಿ, ಸ್ವಾಮಿಗಳನ್ನ ಯಾರು ಸತ್ಯ ಸುಧಾ ಪಂಡಿತರು ಅಂತ ಕರೆಯಂಗಿಲ್ಲ. ಕರಿತಾರನ್ನ ಹೇಳಿ ನೋಡಂತ ಯಾರು? ಸ್ವಾಮಿಗಳು ಸುಧಾ ಪಂಡಿತರು ಅಂತಾರನು ಅನ್ನಂಗಿಲ್ಲ. ಈಗ ನಮ್ಮನ್ನು ಕಂಡು ಕೂಡಲೇ ಇವರು ಸುಧಾ ಪಂಡಿತರು, ಇವರು ಸುಧಾ ಪಂಡಿತರು ಅಲ್ಲ ಅಂತ ವ್ಯವಹಾರ ಮಾಡ್ತಾರೆ. ಅಂದ್ರೆ ಸುಧಾ ಪಂಡಿತರು ಅಂತ ವ್ಯವಹಾರ ಮಾಡಿದಾಗ ಗೃಹಸ್ಥರಲ್ಲಿ ಇವರು ಸುಧಾಧ್ಯಯನ ಮಾಡಿದವರು, ಇವರು ಮಾಡದೇ ಇದ್ದವರು ಅಂತ ವಿಭಾಗ ಮಾಡಬಹುದು. ಸ್ವಾಮಿಗಳು ಸುಧಾ ಪಂಡಿತರು ಅಂತ ಯಾರು ಅನ್ನಂಗೇ ಇಲ್ಲ. ಯಾರ ನೋಡ್ರಿ ಅಂದಿರ ನೋಡ್ರಿ ಹೇಳೋಂತ ಎಲ್ಲರ ಸಭಾದವಾಗಿ 20-30 ಮಂದಿ ಸ್ವಾಮಿಗಳು ಕೂತಿರ್ತಾರೆ. ಒಬ್ಬರ ಮೈಗೆ ತಗೊಂಡು ಪರಿಚಯ ಮಾಡಿಸೋ ಕಾಲಕ್ಕೆ ಸುಧಾ ಪಂಡಿತರಾದ ಶ್ರೀ ಸ್ವಾಮಿಗಳವರು ಅಂತ ಅಂತಾರನು. ಯಾಕೆ ಅನ್ನಂಗಿಲ್ಲ ಅಂದ್ರೆ ಸ್ವಾಮಿಗಳಾದವರಲ್ಲಿ ಸುಧಾ ಅಧ್ಯಯನ ಮಾಡದೇ ಇರೋರು ಯಾರೂ ಇಲ್ಲವೇ ಇಲ್ಲ ಅಂತ ಅರ್ಥ. ಅದಕ್ಕೆ ಕಲ್ಪನಾ ಬಂತ. ಅಂದಮೇಲೆ ಗೃಹಸ್ಥರಲ್ಲಿ ಆ ವಿಶೇಷಣ ಕೊಟ್ಟರೆ ಸಾರ್ಥಕತೆ ಅದ, ಸನ್ಯಾಸಿಗಳಲ್ಲಿ ಆ ವಿಶೇಷಣ ಕೊಡ್ಲಿಕ್ಕೆ ಬರುವುದಿಲ್ಲ. ಹಾಗಾದರೆ ದೇವತೆಗಳಲ್ಲಿ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅನ್ನೋ ವಿಶೇಷಣವನ್ನು ಕೊಡಲೇಬಾರದು. ಯಾಕೆ? ಎಲ್ಲರೂ ವೇದಾಧ್ಯಯನ ಮಾಡಿದವರೇ ಇದ್ದಾರೆ, ಎಲ್ಲರೂ ಅಕಾಮಹತರೇ ಇದ್ದಾರೆ. ಅಂದಮೇಲೆ ಏನು ಮಾಡ್ಬೇಕು ನೀವೀಗ? ಅದಕ್ಕೆ ಅರ್ಥ ಮಾಡಬಾರ್ದು. ಮುಕ್ತರಾದ ಮೇಲೆ ಅಂತೆ ಅರ್ಥ ಮಾಡಬೇಕು. ಹೌದ್ರಿ, ಮುಕ್ತರಾದ ಮೇಲೆ ವೇದಾಧ್ಯಯನ ಎಲ್ಲಿ ಬಿಟ್ಟಿರ್ತಾರೆ, ಮತ್ತು ವೇದಾಧ್ಯಯನ ಅದಲ್ಲ ಅಂದ್ರೆ ಅದಕ್ಕೆ ಮುಕ್ತರಾದ ಮೇಲೆ ಶ್ರೋತ್ರಿಯಸ್ಯ ಅನ್ನೋ ಶಬ್ದಕ್ಕೆ ಅರ್ಥ ವೇದಾಧ್ಯಯನ ಮಾಡಿದ ಪೂರ್ಣ ಫಲ ಪಡೆದವರು ಅಂತ ಅರ್ಥವೇ ಹೊರತಾಗಿ ವೇದಾಧ್ಯಯನ ಮಾಡಿದವರು ಅಂತ ಅರ್ಥ ಅಲ್ಲ. ಹಿಂಗಾಗಿ ನಮಗೆ ಬಾಧಕ ಇಲ್ಲ, ನಿಮಗೆ ಬಾಧಕ ಆಗ್ತದೆ. ಆದ್ದರಿಂದ ಇದು ಸಂಸಾರದಲ್ಲಿ ಇದ್ದವರು ಅಂತ ಅರ್ಥ ಮಾಡಬಾರದು, ಮುಕ್ತರಾದ ಮೇಲೆ ಅಂತೆ ಅರ್ಥ ಮಾಡಬೇಕು. ಹೌದು, ಡಿಗ್ರಿ ಕೈಯಾಗ ಬಂತು, ನೌಕರಿ ಆತು ಅಂತ ಇರ್ತಾರಲ್ಲ, ಹಂಗಿದ್ದಂಗೆ. ಮುಂದೆ ಅಂದಮೇಲೆ ತಗೊಳ್ರಿ, ಇಷ್ಟು ಗದ್ದದ ನೋಡ್ರಿ, 2 ವಾಕ್ಯ ಓದ್ಲಿಕ್ಕೆ ಇಷ್ಟು ಓದಬೇಕಾಗ್ತದೆ ನಾವು. ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಇತಿ ವಿಶೇಷಣಾತ್ ನಹಿ ಬ್ರಹ್ಮಾದೀನಾಂ ಅನಧಿಗತ ಶ್ರುತಿತ್ವಂ ಕೇಶಾಂಚಿದಸ್ತಿ ನ ಚ ಬ್ರಹ್ಮಾಣ ಏವ ಕೇಚನ ಕಾಮಹತಾಃ ಕೇಚನ ಅಕಾಮಹತಾಃ ಇತ್ಯತ್ರ ಪ್ರಮಾಣಮಸ್ತಿ. ಬ್ರಹ್ಮಾದಿಗಳಿಗೇನೆ ಕೆಲವರಿಗೆ ಕಾಮೋಪದ್ರವ ಅದ, ಕೆಲವರಿಗೆ ಕಾಮೋಪದ್ರವ ಇಲ್ಲ ಅಂತ ಹಿಂಗೆಲ್ಲ ಹೇಳಿಕ್ಕೆ ಬರುವುದಿಲ್ಲ. ತಸ್ಮಾತ್ ಶ್ರೋತ್ರಿಯಃ ಇತಿ ಪ್ರಾಪ್ತಶ್ರುತಿ ಫಲತ್ವಾತ್ ಮುಕ್ತಃ ಉಚ್ಯತೆ. ಅದರಿಂದ ಶ್ರೋತ್ರಿಯ ಎಂಬುವಂತಹ ಶಬ್ದದಿಂದಾಗಿ ಏನು ತಿಳ್ಕೋಬೇಕು ನಾವಿಲ್ಲಿ? ಪ್ರಾಪ್ತಶ್ರುತಿ ಫಲ, ಅವನು ಶಾಸ್ತ್ರದ ಶ್ರವಣ ಮಾಡಿದ್ದಕ್ಕೆ ಫಲವನ್ನು ಹೊಂದಿದ್ದಾನೆ. ಮತ್ತು ಅಕಾಮಹತತ್ವಂಚ ಮುಖ್ಯಂ ಮುಕ್ತಸ್ಯೈವ. ಅಕಾಮಹತ ಅಂತನ್ನೋದು ಮುಖ್ಯವಾಗಿ ಮುಕ್ತನಿಗೆ ಸೇರಬೇಕೆ ಹೊರತಾಗಿ ಬೇರೆಯವರಿಗಲ್ಲ. ಯಾಕ? ಸಂಸಾರದಲ್ಲಿದ್ದ ಬ್ರಹ್ಮದೇವರಿಗೂ ಕೂಡ ಮುಖ್ಯವಾದ ಕಾಮೋಪದ್ರವರಾಹಿತ್ಯ ಅಂತಿಲ್ಲ. ಮುಕ್ತರಾದೇನೆ ಅವರಿಗೂ ಕೂಡ ಕಾಮೋಪದ್ರವರಾಹಿತ್ಯ ಅಂತ ತಿಳ್ಕೊಳ್ಬೇಕು. ಅಂದ ಮೇಲೆ ಮತ್ತು ಉಳಿದವರಿಗಂತರೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತಾ? ಹಾಗಾದರೆ ಶ್ರೋತ್ರಿಯ ಎಂಬ ಪದವು, ಅಕಾಮಹತ ಎಂಬ ಪದವು ಮುಖ್ಯವಾಗಿ ಮುಕ್ತನನ್ನು ಹೇಳುತ್ತವೆ, ಸಂಸಾರದಲ್ಲಿ ಇದ್ದವರನ್ನು ಹೇಳುವುದಿಲ್ಲ. ಯಾಕೆ? ಅದರ ಅರ್ಥ ಏನದ ಅಂದರೆ ಅಕಾಮಹತ ಅಂತನ್ನೋ ಶಬ್ದಕ್ಕೆ ಬಯಸಿದ್ದು ಒಂದು ಕ್ಷಣ ವಿಳಂಬವಿಲ್ಲದೆ ಸಿಗುತ್ತದೆ ಅಂತನ್ನೋದಕ್ಕೇನೆ ಅವನಿಗೆ ಅಕಾಮಹತ ಎಂದು ಕರೆದಿದ್ದಾರೆ. ಶ್ರೋತ್ರಿಯ ಅಂತ ತಿಳಿದುಕೊಂಡು ಮುಕ್ತನಿಗೆ ಯಾಕೆ ಕರೀಲಿಕತ್ತಾರ? ತಾನು ಶಾಸ್ತ್ರಾಧ್ಯಯನ ಮಾಡಿದ್ದರ ಎಲ್ಲ ಫಲವನ್ನು, ಸುಖವನ್ನು, ಆನಂದವನ್ನು ಇಲ್ಲಿ ಅನುಭವಿಸುತ್ತಿದ್ದಾನೆ ಎಂಬುದಕ್ಕೆ ಕರಿತಾ ಇದ್ದಾರೆ. ಸಂಸಾರದಲ್ಲಿ ಇದ್ದವರನ್ನ ತಗೊಳ್ಬಾರ್ದು. ಯಾಕೆ? ಸಂಸಾರದಲ್ಲಿ ಇದ್ದವರನ್ನು ತೆಗೆದುಕೊಂಡ್ರೆ ರುದ್ರದೇವರು ವೇದಾಧ್ಯಯನ ಮಾಡಿದವರು, ರುದ್ರದೇವರು ಕಾಮೋಪದ್ರವರಹಿತರು, ದಕ್ಷ ಪ್ರಜಾಪತಿ, ಇಂದ್ರ ಇವರು ಕಾಮೋಪದ್ರವರಹಿತರು, ವೇದಾಧ್ಯಯನ ಮಾಡಿದವರು. ಹಿಂಗೆ ಅನ್ನೋದು ಮೀನಿಂಗ್ಲೆಸ್.
ಯಾಕಂದ್ರೆ ಇವರು ಯಾರೂ ಕೂಡ ವೇದಾಧ್ಯಯನ ಮಾಡದೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅದರಿಂದ ವೇದಾಧ್ಯಯನ ಮಾಡಿದ ಇಂದ್ರ, ವೇದಾಧ್ಯಯನ ಮಾಡಿದ ಬ್ರಹ್ಮ ಅಂತ ಹೇಳಲೇಬಾರದು. ಆಮೇಲೆ ಸಂಸಾರದಲ್ಲಿ ಇದ್ದವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಆಯಿತಾ? ಇನ್ನು ಮುಂದೆ ಹೇಳಿಕ್ಕೆ ಬರುವುದಿಲ್ಲ. ಆಮೇಲೆ ಕಾಮೋಪದ್ರವರಹಿತ ಅಂತನ್ನೋದು ಕೂಡ ಸಂಸಾರದಲ್ಲಿ ಇದ್ದಾಗ ಇಂದ್ರದೇವರಿಗೂ ಸಾಧ್ಯ ಇಲ್ಲ, ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ. ಅವರಿಗೂ ಕೂಡ ಕಾಮೋಪದ್ರವ ಅನ್ನೋದು ಉಂಟೇ ಉಂಟು. ಕಾಮೋಪದ್ರವ ಅಂದರೆ ಏನು? ಬಯಸಿದ್ದನ್ನು ಪಡೆಯುವುದರಲ್ಲಿ ವಿಳಂಬ ಅಂತನ್ನೋದು ಆಗೇ ಆಗ್ತದ. ಯಾರಿಗಾಗ್ತದ? ಚತುರ್ಮುಖ ಬ್ರಹ್ಮದೇವರಿಗೂ ಆಗ್ತದ, ಶ್ರೀಮದಾಚಾರ್ಯ ಸಿದ್ಧಾಂತ. ಅಂದಮೇಲೆ ಇದು ಸಂಸಾರದಲ್ಲಿ ಇದ್ದ ಕಾಮೋಪದ್ರವರಾಹಿತ್ಯ, ಅಕಾಮಹತ ಅನ್ನಬಾರದು. ಮುಕ್ತಿಯಲ್ಲಿ ಯಾಕ? ಮೋಕ್ಷದಲ್ಲಿ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಸಂಕಲ್ಪ ಮಾಡಿದ ಕೂಡಲೇ ಸಿಗ್ತದೆ, ಅಲ್ಲಿ ತಡ ಆಗೋದಿಲ್ಲ. ಅಂದಮೇಲೆ ಅದು ಸತ್ಯ, ಇದು ಅಲ್ಲ ಅಂತ ತಿಳ್ಕೊಳ್ರಿ. ತಗೊಳ್ರಿ, ಕೆಳಗೆ ಭಾರತ ವಾಕ್ಯ ಓದಿದ್ದೀವಾಗಲೇ. ಪ್ರಾಪ್ತಶ್ರುತಿ ಫಲತ್ವಾತ್ತು ಶ್ರೋತ್ರಿಯ ಪ್ರಾಪ್ತ ಮೋಕ್ಷಿಣಃ ತಯೇವ ಚ ಅಪ್ತಕಾಮತ್ವ ತಥಾ ಕಾಮಹತಾ ಶ್ರುತಾಃ ಇತಿ ಚ ಭಾರತೆ. ಇನ್ನ ಸಂಸಾರದಲ್ಲಿದ್ದ ಬ್ರಹ್ಮದೇವರು ಅಕಾಮಹತರು ಅಲ್ಲ ಅಂತ ವಾಕ್ಯ ನೋಡ್ರಿ. ಬ್ರಹ್ಮಣೋ ಹ್ಯಲ್ಪ ದುಃಖಂ ಸ್ಯಾತ್. ಕಾಮಹತತ ಅಂದ್ರೆ ಕಾಮೇನ ಉಪದ್ರವ ಬರೆದಿದ್ದಾರೆ ನೋಡ್ರಿ ಅಲ್ಲಿ. ಕಾಮಹತತ ಅಂದ್ರೆ ಕಾಮೇನ ಉಪದ್ರವ, ಅಕಾಮಹತತ ಅಂದ್ರೆ ಕಾಮೇನ ಉಪದ್ರವ ರಾಹಿತ್ಯ ಅಂತ ಅರ್ಥ. ಬ್ರಹ್ಮಣೋ ಹಿ ಅಲ್ಪಂ ದುಃಖಂ ಸ್ಯಾತ್ ತದಪ್ಯನಭಿಮಾನತಃ ನಾಸ್ತ್ಯಾತ್ಮ ಸಂಬಂಧತೆಯ ಭೋಗಾಭಾವ. ಸಾರಿ, ಮೇಲಿಂದ ಹೇಳ್ಬೇಕಲ್ಲ ನಂಗೆ. ಬ್ರಹ್ಮಣೋಪಿ ಹ್ಯಮುಕ್ತಸ್ಯ ನಾಕಾಮಹತತಾ ಪರ ಯತಸ್ತಸ್ಯಾಪಿ ಕಾಮಸ್ಯ ಕ್ಷಣವ್ಯವಹಿತಿರ್ಭವೇದಿತಿ ಚ. ಸಂಸಾರದಲ್ಲಿ ಇರುವ ಬ್ರಹ್ಮದೇವರು ಬ್ರಹ್ಮಣೋಪಿ ಅಮುಕ್ತಸ್ಯ, ಅಮುಕ್ತಸ್ಯ ಅಂದರೆ ಸಂಸಾರದಲ್ಲಿದ್ದವರು ಅಂತ ಅರ್ಥ. ನ ಅಕಾಮಹತತಾ ಪರ, ಮುಖ್ಯ ಅಕಾಮಹತತ್ವ ಅನ್ನೋದು ಅವರಿಗೂ ಇಲ್ಲ. ಕಾರಣ ಏನು? ಯತಸ್ತಸ್ಯಾಪಿ ಕಾಮಸ್ಯ, ಆ ಬ್ರಹ್ಮದೇವರು ಬಯಸಿದ್ದು ಕೂಡ ಕ್ಷಣವ್ಯವಹಿತಿರ್ಭವೇತ್, ಒಂದು ಕ್ಷಣ ವಿಳಂಬವಾಗಿ ಸಿಗ್ತದಂತೆ. ಅರ್ಥ ಆಯ್ತು ಹೇಳಿದ್ದಂತೇಳಿ. ಬ್ರಹ್ಮದೇವರಿಗೆ ಸಹಿತೇಕ ಅವರು ಅಂದುಕೊಂಡ ಮೇಲೆ ಒಂದು ಕ್ಷಣ ವಿಳಂಬಾಗಿ ಸಿಗುತ್ತದೆ. ಸಂಸಾರದಲ್ಲಿ ಏನಾಯ್ತು? ಸಂಸಾರದಲ್ಲಿ ಅದು ಕಾಮೋಪದ್ರವ ಅಂತನ್ನೋದು ಚತುರ್ಮುಖರಿಗೂ ಉಂಟು. ಅಂದಮೇಲೆ ಅಕಾಮಹತಸ್ಯ ಎಂಬ ವಿಶೇಷಣವು ಸಾರ್ಥಕವಾಗುವುದಿಲ್ಲ. ನೋಡ್ರಿ, ಬ್ರಹ್ಮಣೋಪಿ ಹ್ಯಮುಕ್ತಸ್ಯ ನಾಕಾಮಹತತಾ ಪರ ಯತಸ್ತಸ್ಯಾಪಿ ಕಾಮಸ್ಯ ಕ್ಷಣವ್ಯವಹಿತಿರ್ಭವೇತ್, ಒಂದು ಕ್ಷಣ ವ್ಯವಧಾನ ಆಗೇ ಆಗ್ತದೆ. ಕಾಮಹತತ ಕಾಮೇನ ಉಪದ್ರವ. ಸರಿ ಅಲ್ರಿ, ಮತ್ತು ಕಾಮೋಪದ್ರವ ಅವರಿಗೂ ಆತು ಅಂತ ಆದ್ರೆ ಮತ್ತು ಬ್ರಹ್ಮದೇವರಿಗೆ ಸಂಸಾರದಲ್ಲಿ ಇದ್ದವರು ಅವ್ರಿಗೆ ದೊಡ್ಡವರು ಅಂತ ಅನ್ನೋದು ಹೆಂಗ ಅಂತ ಕೇಳಿದ್ರೆ, ಬ್ರಹ್ಮಣೋ ಹಿ ಅಲ್ಪ ದುಃಖಂ ಸ್ಯಾತ್. ಹೌದು, ನಾನು ಬಯಸಿದ್ದು ಸಿಗಲಿಲ್ಲ ಅಂತ ಅಲ್ಪ ದುಃಖ ಆಗೇ ಆಗ್ತದೆ ಅವರಿಗೂ ಸಹಿತೇಕ. ಆದರೆ ಎಷ್ಟು ವಿಚಿತ್ರದ ಅಂದ್ರೆ ತದಪಿ ಅನಭಿಮಾನತಃ, ಅವರಿಗೆ ಏನೇನು ಅಭಿಮಾನ ಇಲ್ಲ ದೇಹದ ಮೇಲೆ. ಎಲ್ಲ ಉಲ್ಟಾ ಸುಲ್ಟಾ. ದುಃಖ ಆಗ್ತದ ಅಂತೀರಿ, ಅಭಿಮಾನ ಇಲ್ಲ ಅಂತಿರ್ಲ ಮತ್ತೆ ಅಂತಂದ್ರೆ. ಈಗ ಬ್ರಹ್ಮದೇವರು ಒಂದೇನೋ ಬಯಸಿದ್ರು, ಅವರು ಅಪೇಕ್ಷಿಸಿದ ಕೂಡಲೇ ಸಿಗಲಿಲ್ಲ, ಒಂದು ಕ್ಷಣ ವಿಳಂಬ ಆತು, ಅಯ್ಯೋ ಅಂತ ಅನ್ಕೊಂಡ್ರು. ಅರೆ ಅನ್ಕೊಂಡ್ರು ಅಂತ ಅಂದಮೇಲೆ ದುಃಖ ಆತು ಅಂದಮೇಲೆ ಮತ್ತೆ ಅಭಿಮಾನ ಇಲ್ಲ ಅಂತಿರಲ್ಲ ಅಂದ್ರೆ ಸ್ವಾರಸ್ಯ ಅದ. ಏನಂತ? ನಾಸ್ತಿ ಆತ್ಮ ಸಂಬದ್ಧತೆಯ ಭೋಗಾಭಾವಾತ್ ಕಥಂಚನ. ಆ ದುಃಖ ಅಂತನ್ನೋದು ಮನಸ್ಸಿನಲ್ಲಿರುವುದೇ ಹೊರತಾಗಿ ಆತ್ಮನಲ್ಲಿ ಇರುವುದಲ್ಲ. ಹೇಳದ ದುಃಖ ಎರಡು ಕಡೆ ಇರ್ತದೆ ಅಂದ್ರೆ ಅದಕ್ಕೆ ಎರಡು ಅಧಿಕರಣ. ಈಗ ಸುಖ ತಗೊಳ್ಳಿಗೂ ಅರ್ಥ ಆಗ್ತದೆ. ಮನಸ್ಸಿನಲ್ಲಿ ಒಂದು ಸುಖ ಇರ್ತದೆ, ಸ್ವರೂಪದಲ್ಲೊಂದು ಸುಖ ಇರ್ತದೆ. ಹಂಗೆ ದುಃಖ ಮನಸ್ಸಿನಲ್ಲಿರುವಂತಹದ್ದು. ಮನಸ್ಸಿನಲ್ಲಿ ದುಃಖ ಆದರೂ ಇವರಿಗೆ ಅಭಿಮಾನ ಇಲ್ಲದೆ ಇದರಿಂದ ಆ ದುಃಖ ಅನುಭವಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ದುಃಖ ಅನುಭವಕ್ಕೆ ಬರೋದು ಯಾಕ? ಅನಭಿಮಾನ. ಹೌದು, ದುಃಖ ಉಂಟಾಗ್ತದೆ, ಒಂದು ಕ್ಷಣ ವಿಳಂಬವಾಯಿತಲ್ಲ ಅಂತ ಒಂದು ಕ್ಷಣ ದುಃಖ ಆಗ್ತದೆ. ಆ ದುಃಖವು ಮನಸ್ಸಿನಲ್ಲಿ ಇದ್ದದರಿಂದ ಅದು ಆತ್ಮ ಸಂಬಂಧಿಯಾಗದೇ ಇದ್ದರಿಂದ ಕಾರಣ ಏನು? ಅಭಿಮಾನ ಇಲ್ಲ. ಹಾಗಾಗಿ ಆನಂದದಿಂದ ಇರ್ತಾರೆ. ಎಷ್ಟು ವಿಚಿತ್ರ ನೋಡ್ರಿ, ಇದೆಲ್ಲ ಅನುಭವಕ್ಕೆ ಬರೋದು ಕಷ್ಟದ. ಈಗ ದೇಹಾಭಿಮಾನ ತ್ಯಾಗ ಮಾಡಿದ್ರು ಅಂತ ಇಟ್ಕೊಳ್ರಿ. ದೇಹಾಭಿಮಾನ ತ್ಯಾಗ ಮಾಡಿದಾಗ ದೇಹಕ್ಕೆ ಪೆಟ್ಟಾದರೂ ಕೂಡ ಆ ನೋವು ಆಗ್ತದೆ, ಆದರೆ ಅದರಿಂದ ವಿಕಾರ ಆಗೋದಿಲ್ಲ. ನೋವಾಗ್ತದೆ, ವಿಕಾರ ಆಗೋದಿಲ್ಲ. ಯಾಕೆ? ಅಭಿಮಾನ ಇಲ್ಲ. ಇಷ್ಟು ಪ್ರಕ್ರಿಯೆ ಆಗ್ತದೆ ದೇಹದಲ್ಲಿ. ಏನೇನು ಪ್ರಕ್ರಿಯೆ ಆಗಬೇಕೆಲ್ಲ ಆಗ್ತದೆ. ಗಾಯ ಆಗ್ತದೆ, ಕೀವು ಆಗ್ತದೆ, ಮತ್ತೊಂದು ಆಗ್ತದೆ. ಆದರೆ ಅವರಿಗೆ ಅಭಿಮಾನ ಇಲ್ಲದೆ ಇದರಿಂದ ದುಃಖ ಆಗುವುದಿಲ್ಲ. ಹೆಂಗೋ ಹಂಗ ಅಂತ ಬ್ರಹ್ಮದೇವರ ವಿಷಯದಲ್ಲಿ ತಿಳಿಸಿದ್ದಾರೆ. ಇನ್ನು ಉಳಿದ ವಿಷಯವನ್ನು ನೋಡಂತ. ಶ್ರೀಕೃಷ್ಣ ನಮಸ್ತು.